ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಯಾರು ನಿನ್ನೆ ಸ್ವಲ್ಪ ಸೇರ್ಕೊಳ್ಳೋಕ್ಕಾಗಿಲ್ಲ, ತುಂಬ ಜನ ನೆಕ್ಸ್ಟ್ ಟೈಮ್ ಸೇರ್ಕೊಳ್ತೀವಿ ಅಂದರೆ ಅಕ್ಟೋಬರ್ 18ನೇ ತಾರೀಕು ನಮ್ಮ ಮುಂದಿನ 87ನೇ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಶುಕ್ರ ಕನ್ಯಾ ರಾಶಿಗೆ ಪ್ರವೇಶ ಆಗಿರ್ತಕ್ಕಂಥದ್ದು. ಕನ್ಯಾ ರಾಶಿ ನೀಚ ರಾಶಿ. ಬುಧನ ಮನೆಯಲ್ಲಿ ಶುಕ್ರ ನೀಚ. ಗೋಚಾರ ಫಲಗಳು ಇವತ್ತು ತಗೊಳ್ಳೋಣ. ಯಾರಿಗೆ ಶುಕ್ರದಶ ಶುಕ್ರ ಭುಕ್ತಿ ನಡೀತಾ ಇರುತ್ತೆ ಅವ್ರಿಗೆ ಇದು ಅಪ್ಲಿಕಬಲ್ ಆಗುತ್ತೆ. ಮೊದಲ ಲಗ್ನ ಮೇಷ ಲಗ್ನ. ಲಗ್ನದ ಮೇಲೇ ನಾವು ಆಧಾರ. ಮೇಷ ಲಗ್ನದವ್ರಿಗೆ ಈ ಶುಕ್ರನ ಪ್ರವೇಶ ಹೇಗಿದೆ? ಎಜುಕೇಷನ್ ಇರತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಸ್ವಲ್ಪ ಅನ್ಯ ವಿಚಾರಕ್ಕೆ ಗಮನ ಹೋಗ್ತಕ್ಕಂಥದ್ದು. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ತುಂಬ ಒಳ್ಳೆ ಟೈಮು. ಕೆಲಸ ಏನಾದ್ರು ಕಳ್ಕೊಂಡಿರೋರಿಗೆ ಕೆಲಸ ಸಿಗ್ತಕ್ಕಂಥದ್ದು. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಹಣ ಬರ್ತಕ್ಕಂಥದ್ದು, ಹೆಚ್ಚಿನ ದುಡ್ಡು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಕೂಡ ಅತ್ಯಧಿಕವಾಗಿರ್ತಕ್ಕಂಥ ಹಣ. ಸೆಪ್ಟೆಂಬರ್ 11ನೇ ತಾರೀಕುವರೆಗೂ ಇದಿರುತ್ತೆ. ಗೋಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಆ್ಯಡ್ ಆನ್. ಹಾಗೆ ವೈವಾಹಿಕ ಜೀವನದಲ್ಲಿ ಅಥವಾ ಮದುವೆ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಗಲಾಟೆ ಉಂಟಾಗ್ತಕ್ಕಂಥದ್ದು, ಅನುಮಾನ ಬರ್ತಕ್ಕಂಥದ್ದು, ವೈಮನಸ್ಯ ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿದೆ. ಆದರೂ ಸ್ವಲ್ಪ ಸೆಕೆಂಡರಿ ಲೆವೆಲ್ಲಿ ಪ್ಲಾನೆಟ್ಸು ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು, ಸ್ವಲ್ಪ ಪರವಾಗಿಲ್ಲ. ಸಣ್ಣ ಪುಟ್ಟ ಆರೋಗ್ಯ ಏರುಪಾರೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನ ಒಳ್ಳೆಯದು. ಇದು ಮೇಷ ಲಗ್ನ. ವೃಷಭ ಲಗ್ನಕ್ಕೆ ಬರೋಣ. ವೃಷಭ ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ಸ್ವಲ್ಪ ಹೆಚ್ಚು ಕೆಲಸವನ್ನು ಮಾಡಿದ್ರೆ ಅವರು ಅಂದ್ಕೊಂಡಿರ್ತಕ್ಕಂಥ ಒಂದು ಕಾರ್ಯಗಳು ಬೇಗ ಸಫಲತೆ ಹೊಂದುತ್ತೆ. ವಿದ್ಯಾಭ್ಯಾಸದಲ್ಲಿ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಭಾಳ ಟೆನ್ಷನ್ ಟೈಮು. ಕೆಲಸ ಕಳ್ಕೊಳ್ತಕ್ಕಂಥ ಪ್ರಮೇಯ ಬರ್ತಾ ಇದೆ. ಜಾಬ್ ಬಿಡಬೇಕಾಗಿರ್ಬೇಕಂತ ಪರಿಸ್ಥಿತಿ ಬರ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ವೃಷಭ ಲಗ್ನದವ್ರಿಗೆ ದಶಾಭುಕ್ತಿಗಳಲ್ಲಿ ಶುಕ್ರ ಇದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಬಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್. ಹಾಗೆ ಬಿಸ್ನೆಸ್ಸಲ್ಲಿರೋರಿಗೆ ಆದಾಯ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಆದರೆ ಕೈಗೆ ಯಾವುದು ಬರ್ತಾ ಇಲ್ಲ ಅನ್ನೋ ಒಂದು ಕ್ಯಾಲ್ಕುಲೇಷನ್. ಸ್ವಲ್ಪ ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಕೊಟ್ಟಿರ್ತಕ್ಕಂಥ ಹಣ ಲೇಟಾಗಿ ಬರ್ತಕ್ಕಂಥದ್ದು, ಕೆಲವೊಮ್ಮೆ ಬಾರದೇ ಇರತಕ್ಕಂಥದ್ದು ಸ್ವಲ್ಪ ಈ ಗೋಚಾರದಲ್ಲಿ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ. ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಸ್ವಲ್ಪ ಒಂದಾಗಿರ್ತಕ್ಕಂಥದ್ದು, ಸ್ವಲ್ಪ ವ್ಯವಹಾರಕ್ಕೆ ಹೋಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಆರೋಗ್ಯ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ಇದ್ರೂ ಕೂಡ ಅದು ವಾಸಿ ಆಗ್ತಕ್ಕಂಥದ್ದು. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಸ್ವಲ್ಪ ಚೇತರಿಕೆ. ಎಲ್ಲವೂ ಕೂಡ ಈ ಶುಕ್ರನ ಕನ್ಯಾ ರಾಶಿ ಪ್ರವೇಶದಿಂದ ಲಾಭ. ಮುಂದಿನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಸ್ವಲ್ಪ ತುಂಬ ಅದ್ಭುತವಾಗಿ ಮೂಡಿಬರ್ತಕ್ಕಂಥದ್ದು. ವಿದೇಶಕ್ಕೆ ಏನಾದ್ರು ಹೋಗಿ ಏನಾದ್ರು ಮಾಡಬೇಕು ಅನ್ನೋ ವಿಚಾರದಲ್ಲಿ ಈಗ ಸೆಪ್ಟೆಂಬರ್ 11th ಒಳಗಡೆ ಅನೇಕ ವಿಚಾರಗಳನ್ನ ಅದರಲ್ಲಿ ಕಲೆ ಹಾಕ್ತಕ್ಕಂಥದ್ದು. ಸೊ ಎಜುಕೇಷನಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಜಾಬಲ್ಲಿ ಮಾತ್ರ ಸ್ವಲ್ಪ ಟೆನ್ಷನ್ ಜಾಸ್ತಿ. ಬಾಸಿಂದ ಸಪೋರ್ಟ್ ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ಕೆಲಸ ಇಲ್ಲದೆ ಇರ್ತಕ್ಕಂಥದ್ದು ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ.
ದಶಾಭುಕ್ತಿ ಏನಾದ್ರು ನಿಮಗೆ ಶುಕ್ರ ದಶ ನಡೀತಾ ಇದ್ರೆ ಮಿಥುನ ಲಗ್ನದವ್ರಿಗೆ ಸ್ವಲ್ಪ ಜಾಬಲ್ಲಿ ಸ್ವಲ್ಪ ಟೆನ್ಷನ್ನು, ಇಲ್ಲಾಂದ್ರೆ ಕೆಲಸ ಇಲ್ಲ, ಕೆಲಸ ಕಳ್ಕೊಂಡಿರ್ತೀವಿ, ಅದು ಕೆಲಸ ಹುಡುಕ್ಬೇಕು ಅಂದ್ರೆ ಕೆಲಸ ಸಿಗದೆ ಇರ್ತಕ್ಕಂಥದ್ದು. ಬಿಸ್ನೆಸ್ ಅಂತೂ ಚೆನ್ನಾಗಿಲ್ಲ ಮಿಥುನ ಲಗ್ನದವ್ರಿಗೆ. ಶುಕ್ರ ದಶ ಶುಕ್ರ ಭುಕ್ತಿ ನಡೀತಾ ಇದ್ರೆ ಸ್ವಲ್ಪ ಟೈಟ್ ಆಗುತ್ತೆ. ನಿಮ್ಮ ದಶಾ ಭುಕ್ತಿ ಶುಕ್ರ ಸ್ವಲ್ಪ ಒಳ್ಳೆ ಸ್ಥಾನದಲ್ಲಿ ಕೂತಿದ್ರೆ ಸ್ವಲ್ಪ ಜಾತಕದ ರೀತಿಯಿಂದ ಸ್ವಲ್ಪ ಒಳ್ಳೇದಾಗ್ಬೋದು, ಆದರೆ ಗೋಚಾರ ರೀತಿಯಿಂದ ಟೈಮ್ ಚೆನ್ನಾಗಿಲ್ಲ. ರಾಂಗ್ ಇನ್ವೆಸ್ಟ್ಮೆಂಟು, ನಂಬಿ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರದೇ ಇರತಕ್ಕಂಥದ್ದು, ಈ ಟೈಮಲ್ಲಿ ಇದರದ ಎಫೆಕ್ಟ್ ನಿಮಗೆ ಮುಂದೆ ಆಗುತ್ತೆ. ಯಾವಾಗಲೂ ಅಷ್ಟೇ, ಯಾವುದೇ ಒಂದು ಎಫೆಕ್ಟು ಇವತ್ತಾಗಲ್ಲ, ಮುಂಬರುವ ದಿನಗಳಲ್ಲಿ ಸ್ವಲ್ಪ ಇವತ್ತು ಬರ್ತಕ್ಕಂಥ ಗೋಚಾರ ಮುಂದಕ್ಕೆ ಎಫೆಕ್ಟ್ ಮಾಡುತ್ತೆ. ಇಂಥ ಸಮಯದಲ್ಲಿ ಯಾರಿಗೋ ನಾವು ಫ್ರೆಂಡ್ಗೆ ದುಡ್ಡು ಕೊಡ್ತೀವಿ ನಂಬಿ, ಈ ಸಮಯದಲ್ಲಿ ಆ ದುಡ್ಡು ಕಳ್ಕೋಬೇಕು ಅನ್ನೋ ಪೀರಿಯಡ್ ಬಂದಿರುತ್ತೆ. ಆ ಪೀರಿಯಡ್ ಬಂದಾಗ ನಾವು ಕೊಟ್ಬಿಡ್ತೀವಿ. 6 ತಿಂಗಳಾದ್ಮೇಲೆ ಹೋಗಿ ಕೇಳ್ತೀವಿ, ಬರಲ್ಲ. ಯಾಕಂದ್ರೆ ಆ ಪೀರಿಯಡಲ್ಲಿ, ಅದು ಕಳ್ಕೊಳ್ಳೋ ಪೀರಿಯಡಲ್ಲಿ ನಾವು ಕಳ್ಕೊಂಡಿರ್ತೀವಿ. ಆ ಕಳ್ಕೊಳ್ಳೋ ಪೀರಿಯಡಲ್ಲಿ ಇವಾಗ ಹೋಗಿ ಕೇಳಿದ್ರೆ ಅದು ಬರೋದಿಲ್ಲ. ಹೀಗೆ ಈ ರೀತಿ ಫ್ಯಾಮಿಲಿಯಲ್ಲಿ ಸ್ವಲ್ಪ ಮಟ್ಟಿಗೆ ಒಂಟಿತನ ಕಾಡ್ತಕ್ಕಂಥದ್ದು, ಒಂದು ರೀತಿ ಪ್ರೀತಿ ಮತ್ತು ವಾತ್ಸಲ್ಯ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹಾಸ್ಪಿಟಲ್ ವಿಸಿಟ್ ಮಾಡೋದು, ಸ್ವಲ್ಪ ಅದರಿಂದ ಖರ್ಚಾಗ್ತಕ್ಕಂಥದ್ದು ತೋರಿಸುತ್ತೆ. ಆದರೆ ಚೇತರಿಕೆ ಆಗ್ತಕ್ಕಂಥದ್ದು ಸ್ವಲ್ಪ ಒಂದು ಭಾಗ ತೋರಿಸಿದ್ರು ಕೂಡ ಖರ್ಚು ಮತ್ತು ದೀರ್ಘಕಾಲದ್ದು ಸ್ವಲ್ಪ ಬಳಲ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಷ್ಟು ಮಿಥುನ ಲಗ್ನದವರು. ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಶುಕ್ರದಶ ಶುಕ್ರ ಭುಕ್ತಿ ಏನಾದ್ರು ನಡೀತಾ ಇದ್ರೆ ವಿದ್ಯಾಭ್ಯಾಸದಲ್ಲಿ ಬಹಳ ಒಳ್ಳೆ ಅನುಕೂಲಕರ, ವಿಶೇಷವಾಗಿರ್ತಕ್ಕಂಥ ಫಲಿತಾಂಶಗಳು. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಪ್ರಯತ್ನಗಳು ಹೆಚ್ಚು, ಆದರೆ ಪ್ರಯತ್ನದ ನಂತರ ಸಫಲತೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಲಾಭ, ಹೆಚ್ಚಿನ ಲಾಭ ಸ್ವಲ್ಪ ತೋರಿಸ್ತಾ ಇಲ್ಲ. ಇನ್ಕಮ್ ಇದೆ, ಬಟ್ ಆದರೆ ಸೇವ್ ಮಾಡೋ ಅಷ್ಟು ಇನ್ಕಮ್ ಬರ್ತಾ ಇಲ್ಲ. ಹಾಗೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ಮಟ್ಟಿಗೆ ವೈಮನಸ್ಸೆ ತೋರಿಸ್ತಾ ಇದೆ. ಒಂದು ಖುಷಿಯ ವಿಚಾರ ಏನು ಅಂತಂದ್ರೆ, ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಮಟ್ಟಿಗೆ ವಾಹನ ಮಾರ್ತಕ್ಕಂಥದ್ದು ಅಥವಾ ಕೊಳ್ತಕ್ಕಂಥದ್ದು, ಅಥವಾ ಜಮೀನು ಮಾರ್ತಕ್ಕಂಥದ್ದು ಕೊಳ್ತಕ್ಕಂಥದ್ದು, ಇವೆರಡರಲ್ಲಿ ಯಾವ್ದಾದ್ರು ಒಂದು ನಡೀತಕ್ಕಂಥ ಒಂದು ಸಮಯ ಸೆಪ್ಟೆಂಬರ್ 11 ಒಳಗೆ ಗೋಚಾರ ರೀತಿ ತೋರಿಸ್ತಾ ಇದೆ. ಕ್ರಯ ವಿಕ್ರಯ ಆಫ್ ಲ್ಯಾಂಡ್ ಆರ್ ಕ್ರಯ ವಿಕ್ರಯ ಆಫ್ ವೆಹಿಕಲ್. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ತೋರಿಸ್ತಾ ಇದೆ. ಅದಕ್ಕೆ ರೆಗ್ಯುಲರ್ ಟ್ರೀಟ್ಮೆಂಟ್ ತಗೊಳ್ತಾ ಇರಬೇಕು, ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಗೋಚಾರದಲ್ಲಿ ಸ್ವಲ್ಪ ಯಾವುದೇ ರೀತಿಯಾದ ಒಂದು ರಿಯಾಯಿತಿ ಅನಾರೋಗ್ಯಕ್ಕೆ ಇಲ್ಲ. ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ಸಾಧಾರಣವಾಗಿರ್ತಕ್ಕಂಥ ಫಲ. ಸಿಂಹ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನ. ಸಿಂಹ ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಬರ್ತಕ್ಕಂಥ ತೋರಿಸ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಸೋಂಬೇರಿತನ ಅದ್ರ ಜೊತೆ ಅದು ಬಂದರೂ ಕೂಡ ಸೋಂಬೇರಿತನ, ಆಲಸ್ಯ ಸ್ವಲ್ಪ ಹೆಚ್ಚಾಗೋದು, ಬೇರೆ ವಿಚಾರದಲ್ಲಿ ಗಮನಗಳು ಸ್ವಲ್ಪ ಹೆಚ್ಚಾಗಿ ಚೆನ್ನಾಗಿ ಅರ್ನ್ ಮಾಡಿ, ಕೆಲವೊಂದ್ಸತಿ ನಾವೇನೇ ಕಾಂಪಿಟೇಷನ್ ನಾವು ಚೆನ್ನಾಗಿ ಮಾಡಿದರೆ ಫಸ್ಟ್ ರ್ಯಾಂಕೋ, ಸೆಕೆಂಡ್ ರ್ಯಾಂಕೋ, ಥರ್ಡ್ ರ್ಯಾಂಕೋ, ಅಷ್ಟು ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು ಬರ್ತಕ್ಕಂಥ ಸಮಯದಲ್ಲಿ ನಾವು ಸ್ವಲ್ಪ ಒಂದು ಹತ್ರದಲ್ಲಿ ಹೋಗಿ ಕಳ್ಕೊಳ್ತಕ್ಕಂಥದ್ದು ಈ ಆಲಸ್ಯದಿಂದ, ಲೇಸಿನೆಸ್ಸಿಂದ, ಸ್ವಲ್ಪ ಫೋಕಸ್ ಇಲ್ಲದೆ ಇರೋದು ತೋರಿಸ್ತಾ ಇದೆ. ಬರ್ತಕ್ಕಂಥ ಕಾಂಬಿನೇಷನ್ ಇದ್ರೂ ಕೂಡ ಕೆಲವೊಂದ್ಸತಿ ಹತ್ರದಲ್ಲಿ ಹೋಗಿ ಕಾನ್ಸಲೇಷನ್ ಪ್ರೈಸ್ ತಗೊಂಡ್ಬರ್ತಕ್ಕಂಥದ್ದು ಆಗ್ಬಿಡುತ್ತೆ. ಸ್ವಲ್ಪ ಕಾನ್ಸಂಟ್ರೇಷನ್ ಸ್ವಲ್ಪ ಹೆಚ್ಚಾಗಿ ಮಾಡಬೇಕು.
ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಹೆಸರು ಎಲ್ಲವೂ ಬಂದರೂ ಕೂಡ ಅದು ಪ್ರಯತ್ನದಿಂದ ಬರುತ್ತೆ ಹೊರತು ಸುಲಭವಾಗಿ ಬರೋದಿಲ್ಲ. ಅಧಿಕವಾಗಿರ್ತಕ್ಕಂಥ ಲಾಭನೂ ಸ್ವಲ್ಪ ತೋರಿಸುತ್ತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಕೂಡ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ಕಮಿಷನ್ ಹೆಚ್ಚಾಗ್ತಕ್ಕಂಥದ್ದು, ನಿಮ್ಮ ಒಂದು ಬಿಸ್ನೆಸ್ಗೆ ಹೆಸರು ತಂದುಕೊಡ್ತಕ್ಕಂಥ ಒಂದು ಪ್ರಾಡಕ್ಟ್ ಚೆನ್ನಾಗಿ ಸೇಲ್ ಆಗ್ತಕ್ಕಂಥದ್ದು, ಹೆಸರು ತಂದು ಕೊಡ್ತಕ್ಕಂಥ ಒಂದು ಟೈಮ್ ಇದಾಗಿರ್ತಕ್ಕಂಥದ್ದು. ಇನ್ನು ಸಾಂಸಾರಿಕ ವಿಚಾರದಲ್ಲಿ ಬಂದರೆ ಸಂತೋಷ ಮತ್ತು ಸ್ವಲ್ಪ ಮಟ್ಟಿಗೆ ವೈಮನಸ್ಸೆ ಎರಡೂ 50-50 ತೋರಿಸ್ತಾ ಇದೆ. ಆರೋಗ್ಯ ವಿಚಾರದಲ್ಲಿ ನೋಡಿದ್ರೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಅನಾರೋಗ್ಯ, ಅದು ಬಿಟ್ಟರೆ ಮೇಜರ್ ಆಗಿನೂ ತೊಂದರೆ ಇಲ್ಲ. ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ, ಎಸ್ಪೆಷಲಿ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ, ಹೆಚ್ಚೇನಿಲ್ಲ, ಸ್ವಲ್ಪ ಹಿನ್ನಡೆ, ಆದರೆ ಪೂರ್ಣಗೊಳಿಸ್ತಕ್ಕಂಥದ್ದು, ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಖಂಡಿತ ಇದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಚೇಂಜ್ ಆಫ್ ಜಾಬ್, ಬದಲಾವಣೆ, ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಅಥವಾ ಇರ್ತಕ್ಕಂಥ ಕೆಲಸದಲ್ಲೇ ಒಂದು ಸಣ್ಣ ಬದಲಾವಣೆ ಈ ಕನ್ಯಾ ಲಗ್ನದವ್ರಿಗೆ ಸ್ವಲ್ಪ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಹಣ ಸರಿಯಾದ ಸಮಯಕ್ಕೆ ಬಾರದೇ ಇರತಕ್ಕಂಥದ್ದು ನಿಮ್ಮ ದಶಾಭುಕ್ತಿಗಳಲ್ಲಿ ಶುಕ್ರ ಇದ್ದರೆ ತೋರಿಸ್ತಾ ಇದೆ. ಇನ್ನು ಫ್ಯಾಮಿಲಿ ಮ್ಯಾಟರ್ಸ್ ಬಂದರೆ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಹಾಗೆ ಹೆಲ್ತಲ್ಲಿ ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಹಾಗೆ ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ, ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಟೆಕ್ನಿಕಲ್ ಸೈಡು ಮತ್ತು ಮೆಡಿಕಲ್ ಸೈಡಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲ. ಆದರೆ ಯಾರು 12th ಸ್ಟ್ಯಾಂಡರ್ಡ್ಗಿನ ಕಮ್ಮಿ ಇರ್ತಕ್ಕಂಥವ್ರಿಗೆ ತುಂಬಾ ಅಬ್ಸ್ಟಕಲ್ಸ್ ಟೈಮ್, ಸ್ವಲ್ಪ ನಷ್ಟ ಆಗ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಆದರೆ ನೀವು ಟೆಕ್ನಿಕಲ್ ಸೈಡು ಮತ್ತು ಮೆಡಿಕಲ್ ಸೈಡು ಮತ್ತು ಲಾ ಸೈಡ್ ಇದ್ದರೆ ಅವ್ರಿಗೆ ಸ್ವಲ್ಪ ಎಜುಕೇಷನಲ್ಲಿ ಉನ್ನತವಾಗಿರ್ತಕ್ಕಂಥ ಫಲಿತಾಂಶ. ಜಾಬಲ್ಲಂತೂ ಹೆವಿ ಟೆನ್ಷನ್. ಯಾರ್ಯಾರು ಜಾಬಲ್ಲಿದ್ದಾರೆ ಈ ಒಂದು ತುಲಾ ಲಗ್ನದವ್ರಿಗೆ ಹೈ ಟೆನ್ಷನ್, ವೃತ ಓಡಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಖರ್ಚು ಜಾಸ್ತಿ, ಬಾಸಿಂದ ಮೇಲಧಿಕಾರಿಗಳಿಂದ ಸ್ವಲ್ಪ ಅವಮಾನ, ಒಂದು ರೀತಿ ಎನ್ಕ್ವೈರಿನೂ ಬಂದ್ಬಿಡುತ್ತೆ. ಒಂದು ಸತಿ ನೀವೇನು ತಪ್ಪು ಮಾಡಿದ್ರೆ ಎನ್ಕ್ವೈರಿಗೆ ಬರ್ತಕ್ಕಂಥದ್ದು, ಸ್ವಲ್ಪ ಕೆಟ್ಟ ಪರಿಣಾಮಗಳು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಸ್ವಲ್ಪ ಸಮಾಧಾನ, ಕೇರ್ಫುಲ್ ಆಗಿರಬೇಕು. ಬಿಸ್ನೆಸ್ಸಲ್ಲಿ ಮೋಸ ಮಾಡ್ತಕ್ಕಂಥವ್ರು ನಿಮಗೆ ಬರ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿ ನೋಡಿಕೊಂಡು, ಎಷ್ಟೇ ಕೇರ್ಫುಲ್ ಇದ್ರೂ ಯಾರಿಗೆ ನಂಬೋದು, ಏನು ಮಾಡೋದು ಅನ್ನೋದು ಗೊತ್ತಾಗದೇ ಇರ್ತಕ್ಕಂಥದ್ದು. ಸ್ವಲ್ಪ ಫಲವನ್ನು ಹೇಳಿದಾಗ ಎಲ್ಲ ರೀತಿಯೂ ಅದಕ್ಕೇನೇನು ಸೆಕ್ಯೂರಿಟಿ ಮಾಡ್ಕೋಬೇಕು ಅದೆಲ್ಲವೂ ಕೂಡ ಯಾರ್ಯಾರು ಕೊಟ್ಟರು ಕೂಡ ಚೆಕ್ ತೊಗೊಳ್ತಕ್ಕಂಥದ್ದು, ಯಾರ್ಯಾರು ಕೊಟ್ಟರು ಕೂಡ ಅವ್ರ ಅಡ್ರೆಸ್ ತೊಗೊಳ್ತಕ್ಕಂಥದ್ದು. ಕೆಲವೊಂದು ಸತಿ ವಿಶ್ವಾಸದಲ್ಲಿ ನಾವು ವ್ಯಾಪಾರವನ್ನು ಮಾಡ್ತೀವಿ. ಆ ವಿಶ್ವಾಸದಿಂದ ಮಾಡ್ತಕ್ಕಂಥ ವ್ಯಾಪಾರ ಕೆಲವೊಮ್ಮೆ ಲತ್ತೆ ಹೊಡೆಯುತ್ತೆ. ಆ ವಿಶ್ವಾಸವೇ ಮುಳ್ಳಾಗ್ಬಿಡುತ್ತೆ. ಕೊಡ್ತಕ್ಕಂಥ ಹಣ ಎಷ್ಟೋ ಜನ ಕೊಡಬೇಕು, ಅದು ಸಾಲವಾಗಿ ಕನ್ವರ್ಟ್ ಆಗಿ ಸ್ವಲ್ಪ ಸಮಸ್ಯೆ ಉಂಟಾಗುತ್ತೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬೆನ್ಸು, ಹೆಚ್ಚಿನ ಖರ್ಚು ಬರ್ತಕ್ಕಂಥದ್ದು, ಮನೆಗೆ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಸಾಲ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಕಷ್ಟಕರವಾಗಿರ್ತಕ್ಕಂಥ ಸಮಯ, ಸ್ವಲ್ಪ ಮಟ್ಟಿಗೆ ಆಪರೇಷನ್ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ತುಲಾ ಲಗ್ನದವ್ರಿಗೆ ಅಷ್ಟೇನು ಒಳ್ಳೆ ಫಲ ಇಲ್ಲ. ಓವರಾಲ್ ಎಲ್ಲದರಲ್ಲೂ ಸ್ವಲ್ಪ ಸಮಾಧಾನ ಇದ್ದರೆ
ಸ್ವಲ್ಪ ಟೈಮ್ ಹೋದ್ಮೇಲೆ ಖಂಡಿತ ಸಹಾಯ ಆಗುತ್ತೆ. ವೃಶ್ಚಿಕ ಲಗ್ನ, ಎಜುಕೇಷನಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ 50-50 ಥರ. ಚೆನ್ನಾಗಿ ಓದ್ತಾರೆ, ಒಂದು ಸ್ವಲ್ಪ ಮಾರ್ಕ್ ಸ್ವಲ್ಪ ಕೆಲವುದರಲ್ಲಿ ಜಾಸ್ತಿ ಬರುತ್ತೆ, ಕೆಲವುದ್ರಲ್ಲಿ ಕಮ್ಮಿ ಬರುತ್ತೆ, ಅಥವಾ ಎಕ್ಸಾಮ್ ಇಲ್ಲ ಅಂದರೆ ಕೆಲವು ಚೆನ್ನಾಗಿ ಅರ್ಥ ಆಗುತ್ತೆ, ಕೆಲವು ಚೆನ್ನಾಗಿ ಅರ್ಥ ಆಗಲ್ಲ. ಸ್ವಲ್ಪ ಮಟ್ಟಿಗೆ 50-50 ಥರ. ಜಾಬಲ್ಲಿರ್ತಕ್ಕಂಥವ್ರಿಗೆ ಲಾಭ ಚೆನ್ನಾಗಿ ಬರುತ್ತೆ, ದುಡ್ಡು ಸ್ವಲ್ಪ ಅಧಿಕವಾಗಿ ಬರುತ್ತೆ, ಹೆಚ್ಚು ಜನರ ಸಂಪರ್ಕ ಆಗ್ತಕ್ಕಂಥದ್ದು, ಹೊಸ ಗೆಳೆಯರಿರ್ಬೋದು, ಹೊಸ ಅಧಿಕಾರಿಗಳಿರ್ಬೋದು, ಅಥವಾ ಕೆಲವರು ಹೊಸ ಜನ ಪರಿಚಯ ಆಗ್ತಕ್ಕಂಥ ತೋರಿಸ್ತದೆ. ಈ ಒಂದು ನಿಟ್ಟಿನಲ್ಲಿ ಖರ್ಚು ಕೂಡ ಅಧಿಕ ಅಂತ ತೋರಿಸ್ತದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಲಾಭವೇನೋ ಸ್ವಲ್ಪ ಹೆಚ್ಚಾಗಿ ತೋರಿಸಿದ್ರು ಕೂಡ ಮತ್ತೆ ಬಂಡವಾಳಕ್ಕೆ ಡಿಮ್ಯಾಂಡ್ ಜಾಸ್ತಿಯಾಗಿ ವಾಪಸ್ ಬಂದಿರತಕ್ಕಂಥ ಲಾಭ ಮತ್ತೆ ಬಂಡವಾಳವಾಗಿ ಮತ್ತೆ ಬಿಸ್ನೆಸ್ಗೆ ಹೋಗ್ತಕ್ಕಂಥ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಒಳ್ಳೆ ಫಲಗಳನ್ನೇ ಕಾಣಬಹುದು. ಅನ್ಯೋನ್ಯತೆ ಮತ್ತು ಒಂದು ರೀತಿ ಸಂತೋಷ, ಖುಷಿ ಸಂಸಾರದಲ್ಲಿ ಮನೆ ಮಾಡ್ತಕ್ಕಂಥ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹಾಸ್ಪಿಟಲ್ಗೆ ಅಥವಾ ಮಾತ್ರೆಗಳಿಗೆ ಸ್ವಲ್ಪ ಹೆಚ್ಚು ಖರ್ಚು ಸ್ವಲ್ಪ ತೋರಿಸ್ತಾ ಇದೆ. ಸೊ ಖರ್ಚನ್ನು ಸ್ವಲ್ಪ ನೋಡಿ ಆರೋಗ್ಯದ ವಿಚಾರದಲ್ಲಿ ಸೆಕೆಂಡ್ ಒಪಿನಿಯನ್ ತಗೊಂಡು ಮಾಡ್ತಕ್ಕಂಥದ್ದು, ಡಾಕ್ಟರ್ನ ಮೀಟ್ ಮಾಡಿ ಸೆಕೆಂಡ್ ಒಪಿನಿಯನ್ ತಗೊಂಡು ಮಾಡಿದ್ರೆ ಸ್ವಲ್ಪ ಖರ್ಚು ಕಮ್ಮಿ ಆಗ್ತಕ್ಕಂಥದ್ದು ಇಲ್ಲಿ ಸ್ವಲ್ಪ ತೋರಿಸ್ತಾ ಇದೆ. ಮುಂದೆ ಧನುರ್ಲಗ್ನ. ಧನುರ್ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಶುಕ್ರದಶ ಏನಾದ್ರು ಬಂದಿದ್ರೆ, ಶುಕ್ರ ಭುಕ್ತಿ ಬಂದಿದ್ರೆ ಎಜುಕೇಷನಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಸಮಯ. ಯಾವುದೇ ಕಾಂಪಿಟೇಷನ್ ಇದ್ರೂ ಕೂಡ ಅದರಲ್ಲಿ ಜಯಗಳಿಸ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಅಂಕಗಳು ಅಥವಾ ಹೆಚ್ಚು ಫಲಿತಾಂಶ ಅಂತ ಹೇಳ್ಬೋದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯ ಪ್ರಮೋಷನ್ ಏನಾದ್ರು ಇದ್ದಲ್ಲಿ ಪ್ರಮೋಷನ್ ಬರ್ತಕ್ಕಂಥ ಒಂದು ಸಾಧ್ಯತೆ, ಅಥವಾ ಒಂದು ಹೊಸ ಕೆಲಸಕ್ಕೆ ಹೋದರೆ ಒಂದು ಅಧಿಕವಾಗಿರ್ತಕ್ಕಂಥ ಒಂದು ಸಂಬಳ ಹೆಚ್ಚಾಗ್ತಕ್ಕಂಥದ್ದು, ಅಥವಾ ಹೊಸ ಕೆಲಸ ಸಿಗ್ತಕ್ಕಂಥದ್ದು ಹುಡುಕ್ತಾ ಇರ್ತಕ್ಕಂಥವ್ರಿಗೆ. ಮತ್ತು ಸ್ವಲ್ಪ ಕಂಪನಿ ಚೆನ್ನಾಗಿ ಮಾಡ್ತಾ ಇದೆ, ಸ್ವಲ್ಪ ಲಾಭ ಹೆಚ್ಚಾಗಿ ಕೊಡ್ತಕ್ಕಂಥದ್ದು ಅಥವಾ ಸಂಬಳ ಒಂಚೂರು ಜಾಸ್ತಿ ಮಾಡ್ತಕ್ಕಂಥದ್ದು ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಒಂದು ಹೆಸರು ಕೂಡ ಆ ಬಿಸ್ನೆಸ್ಗೆ ಒಂದು ಸ್ವಲ್ಪ ಹೆಚ್ಚಿನ ಒಂದು ಜನಸಂಪರ್ಕ, ಹೆಸರು ಎಲ್ಲ ಸ್ವಲ್ಪ ಲಾಭವೂ ಕೂಡ ಜಾಸ್ತಿ ಆಗ್ತಕ್ಕಂಥ ಸಮಯ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸವೇ ಹೆಚ್ಚು, ಗಲಾಟೆಗಳೇ ಹೆಚ್ಚು, ಸ್ವಲ್ಪ ಮಟ್ಟಿಗೆ ಅಹಂ ಹೆಚ್ಚು, ಈಗೋ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥದ್ದು, ಸ್ವಲ್ಪ ಸಪ್ರೇಟ್ ಆಗಿರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ಸೈಲೆಂಟ್ ಆಗಿದ್ದರೆ ಸ್ವಲ್ಪ ದಿವಸ ಅದನ್ನು ಸ್ವಲ್ಪ ಪಾಸ್ ಮಾಡ್ಕೋಬೋದು. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ, ಆದರೆ ಅದನ್ನು ನಿಭಾಯಿಸ್ತಕ್ಕಂಥ ಒಂದು ಟ್ರಾನ್ಸಿಟ್ಟು ನಿಮಗೆ ಖಂಡಿತ ಹೆಲ್ಪ್ ಮಾಡುತ್ತೆ. ಇದು ಧನುರ್ ಲಗ್ನದ ಶುಕ್ರನ ಪ್ರವೇಶ. ನೆಕ್ಸ್ಟ್ ಮಕರಕ್ಕೆ ಹೋಗೋಣ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಕಡೇ ಗಳಿಗೆಯಲ್ಲಿ ಏನಾರು ಮಾಡಿ ಹೆಸರು ಪಡಿತಕ್ಕಂಥದ್ದು ತೋರಿಸ್ತಾ ಇದೆ. ಒಂದು ರೀತಿ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂದಂಗೆ ಕೊನೆ ಮೂಮೆಂಟಲ್ಲಿ ಮಾಡಿಬಿಡ್ತಾರೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸ್ಥಳ ಬದಲಾವಣೆ ಆಗ್ಬೋದು, ಪ್ರಾಜೆಕ್ಟ್ ಬದಲಾವಣೆ ಆಗ್ಬೋದು, ಕೆಲಸನೇ ಬದಲಾವಣೆ ಆಗ್ತಕ್ಕಂಥದ್ದು, ಕೆಲಸ ಬಿಡ್ತಕ್ಕಂಥದ್ದು, ಹೊಸ ಕೆಲಸದ ಆಫರ್,
ಎಲ್ಲ ರೀತಿಯೂ ಸ್ವಲ್ಪ ಚೇಂಜನ್ನು ಸ್ವಲ್ಪ ತೋರಿಸ್ತಾ ಇದೆ. ನಿಮ್ಮ ದಶಾಭುಕ್ತಿಗಳು ಶುಕ್ರ ಇರ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿ ಹಣ ಇಲ್ಲ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಲಕ್ಕೆ ಕೈ ಒಡ್ಡತಕ್ಕಂಥದ್ದು ಅಥವಾ ದುಡ್ಡಿದ್ರೂ ಕೂಡ ಸ್ವಲ್ಪ ರಾಂಗ್ ಖರ್ಚುಗಳಾಗ್ತಕ್ಕಂಥದ್ದು, ಅಥವಾ ಬಿಸ್ನೆಸ್ ಇದ್ರೂ ಕೂಡ ಲಾಭ ಹೆಚ್ಚಿಗೆ ಇರ್ತಕ್ಕಂಥದ್ದು, ಹೆಚ್ಚಿದೆ ಇಲ್ಲದೆ ಇರತಕ್ಕಂಥದ್ದು, ಮತ್ತು ಅಧಿಕವಾಗಿರ್ತಕ್ಕಂಥ ಒಂದು ಸಾಲ ಹೆಚ್ಚಾಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಸ್ವಲ್ಪ ನೋಡಿಕೊಂಡು ಹಣವನ್ನು ಸರಿಯಾಗಿ ಪ್ಲ್ಯಾನ್ ಮಾಡ್ತಕ್ಕಂಥದ್ದು. ವೈವಾಹಿಕ ಜೀವನದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಸುಖ, ನೆಮ್ಮದಿ, ಶಾಂತಿ ಇರ್ತಕ್ಕಂಥದ್ದು. ಹೆಚ್ಚು ಮನೆಯಲ್ಲಿ ಖರ್ಚಾಗ್ತಕ್ಕಂಥದ್ದು, ಅದಕ್ಕೆ ಇದಕ್ಕೆ ಖರ್ಚಾಗ್ತಕ್ಕಂಥದ್ದು ಮಕರ ಲಗ್ನ ತೋರಿಸ್ತಾ ಇದೆ. ಆರೋಗ್ಯ ಕೂಡ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಅನಾರೋಗ್ಯದಿಂದ ಬಳಲ್ತಾ ಇದ್ರೂ ಕೂಡ ಈ ಸಮಯದಲ್ಲಿ ತಗೊಳ್ತಕ್ಕಂಥ ಔಷಧಿಗಳು ಪರಿಣಾಮಕಾರಿಯಾಗಿ ಸ್ವಲ್ಪ ಚೇತರಿಕೆ ಆಗ್ತಕ್ಕಂಥ ಸಮಯ, ಸ್ವಲ್ಪ ಖುಷಿಯಾಗಿರ್ತಕ್ಕಂಥ ಸಮಯ ಈ ಒಂದು ಶುಕ್ರ ಪ್ರವೇಶ. ಇನ್ನು ಮಿಕ್ಕ ರಾಶಿಗಳು ಒಂದು ಬ್ರೇಕ್ ಆದಮೇಲೆ ಮತ್ತೆ ತಗೊಳ್ಳೋಣ. ಕುಂಭಲಗ್ನದ್ದು ಸ್ವಲ್ಪ ಡಿಸಿಷನ್ ಮೇಕಿಂಗಲ್ಲಿ ಸಮಸ್ಯೆ ಆಗುತ್ತೆ. ನೆಕ್ಸ್ಟ್ ಯಾವ ಕೋರ್ಸ್ ತಗೋಬೇಕು, ಏನು ಮಾಡಬೇಕು ಅನ್ನೋ ಡಿಸಿಷನ್ ಮೇಕಿಂಗಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮೇಲಧಿಕಾರಿದಿಂದ ಅಥವಾ ಬಾಸಿಂದ ಕಿರಿಕಿರಿ, ಸ್ವಲ್ಪ ಹೆಚ್ಚು ಕಿರಿಕಿರಿ. ಯಾರಾದ್ರಿಂದ ಒಂದು ಸಮಸ್ಯೆ, ಒಬ್ಬರಿಂದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಸ್ವಲ್ಪ ಅಬ್ಸ್ಟಕಲ್ಸ್, ಸ್ವಲ್ಪ ಅವಮಾನ, ಇನ್ಸಲ್ಟ್ಸ್ ಆಗ್ತಕ್ಕಂಥದ್ದು, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಬಿಸ್ನೆಸ್ಸಲ್ಲಿ ಕೂಡ ಸ್ವಲ್ಪ ಹಿನ್ನಡೆ, ಹೆಚ್ಚಿನ ವ್ಯಾಪಾರ ಇಲ್ಲ ಅಥವಾ ಮೋಸ ಹೋಗ್ತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ಬಿಸ್ನೆಸ್ಸಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಡಚಣೆಗಳು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು, ಸ್ವಲ್ಪ ಸಪರೇಷನ್ ಆಗ್ತಕ್ಕಂಥದ್ದು, ಅಥವಾ ಪ್ರೀತಿ ಇಲ್ಲದೆ ಇರತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕು. ಸ್ವಲ್ಪ ಮಟ್ಟಿಗೆ ಬೀಳ್ತಕ್ಕಂಥದ್ದು, ಜಾರ್ತಕ್ಕಂಥದ್ದು, ಪೆಟ್ಟಾಗ್ತಕ್ಕಂಥದ್ದು ಸ್ವಲ್ಪ ಸೆಪ್ಟೆಂಬರ್ 11ನೇ ತಾರೀಕುವರೆಗೂ ಸ್ವಲ್ಪ ಕುಂಭಲಗ್ನದವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ದೀರ್ಘಕಾಲದ ಅನಾರೋಗ್ಯ ಇರತಕ್ಕಂಥವ್ರಿಗೆ ಸ್ವಲ್ಪ ಅಲ್ಲೂ ಕೂಡ ಟ್ರೀಟ್ಮೆಂಟ್, ಸ್ವಲ್ಪ ಪ್ರಿಕಾಷನರಿ ಮೆಜರ್ ತೋರಿಸ್ಬೇಕು. ಆಪರೇಷನ್ ಆಗ್ತಕ್ಕಂಥ ಸಂಭವ ಇದೆ, ಅಥವಾ ಈ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಸ್ವಲ್ಪ ಉಲ್ಬಣ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಅಂದರೆ ಚೆಕಪ್ ಮಾಡಿಸ್ಕೋಬೇಕು, ಮಂತ್ರಗಿಂತ ಏನಾದರೆ ಹೇಳಬೇಕಷ್ಟೆ. ಇಷ್ಟು ಕುಂಭಲಗ್ನದ್ದು. ಕೊನೆಯದಾಗಿ ಮೀನಲಗ್ನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಕ್ರದಶ, ಶುಕ್ರ ಭುಕ್ತಿ ನಡೀತಾ ಇದ್ದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಈ ಒಂದು ಸ್ಕೂಲಿಂದನೋ ಅಥವಾ ಟೀಚರಿಂದನೋ ಹೆಚ್ಚಿನ ಕಾನ್ಸಂಟ್ರೇಷನ್ ತೋರಿಸ್ತಾ ಇರ್ತಕ್ಕಂಥದ್ದು, ಹೆಚ್ಚಿನ ಒಂದು ಫೋಕಸ್ ತೋರಿಸ್ತಾ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಟೆಕ್ನಿಕಲ್ಲು ಮತ್ತು ಮೆಡಿಕಲ್ ಇರ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ಸಮಯ ಬರುತ್ತೆ. ಬಟ್ ಆದರೆ 12ಗಿನ ಹಿಂದೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಜನ ಸಂಪರ್ಕ ಆಗ್ತಕ್ಕಂಥದ್ದು, ಆದರೆ ಓಡಾಟ ಹೆಚ್ಚು, ಡಿಸ್ಕಷನ್ ಹೆಚ್ಚು, ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಡಚಣೆಗಳು ಬರ್ತಕ್ಕಂಥದ್ದು. ಹೆಚ್ಚಿಗೆ ಜನ ಮೀಟ್ ಮಾಡ್ತೀವಿ, ಅದ್ರ ಜೊತೆಗೆ ಅಡಚಣೆನೂ ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ತೋರಿಸುತ್ತೆ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ಲಾಭ ಬಂದರೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆನೂ ಕೂಡ ಸ್ವಲ್ಪ ತಂದು ಕೊಡ್ತಕ್ಕಂಥದ್ದು ತೋರಿಸುತ್ತೆ. ವೈವಾಹಿಕ ಜೀವನ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು, ನೆಮ್ಮದಿ ಎಲ್ಲ ತೋರಿಸ್ತಕ್ಕಂಥದ್ದು ಗೋಚಾರ ರೀತಿ ತೋರಿಸ್ತಾ ಇದೆ. ಇನ್ನು ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿ ಒಳ್ಳೆ ಫಲಗಳೇ ತೋರಿಸ್ತಿದೆ.
ಸ್ವಲ್ಪ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದವ್ರಿಗೆ ಸ್ವಲ್ಪ ಒಂದು ಒಳ್ಳೆ ಇದಾಗ್ತಕ್ಕಂಥದ್ದು, ಟ್ಯಾಬ್ಲೆಟ್ ಗಿಬ್ಲೆಟ್ ತೊಗೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ಸ್ವಲ್ಪ ಸಮಯ ತೋರಿಸ್ತಾ ಇದೆ. ಇಷ್ಟು ದ್ವಾದಶ ಲಗ್ನಗಳ ಶುಕ್ರನ ಗೋಚಾರ ಫಲ. ಮುಂದೆ ಕರೆಗೆ ಹೋಗೋಣ ಬನ್ನಿ. ಕರೆ ತಗೊಳ್ಳೋಣ. ಅಕ್ಟೋಬರ್ 18ನೇ ತಾರೀಕು ನಮ್ಮ ಹೊಸ ತರಗತಿಗಳಿದೆ. ಸೊ ಜಾಯ್ನ್ ಆಗಿ 15 ದಿವಸ. ಭಯ ಪಡಬೇಡಿ, ಏನು ಭಯ ಇಲ್ಲ. ಜ್ಯೋತಿಷ್ಯ ಕಲಿಯೋಕ್ಕೆ ಅರ್ಧ ಜನ ಭಯ ಪಡ್ತಾರೆ ಅಂತ ನಮಗೆ ಗೊತ್ತಾಯಿತು. ಇದರಲ್ಲಿ ಏನು ಭಯ ಗೀಯ ಏನಿಲ್ಲ. ನಮಸ್ತೆ, ನಮಸ್ಕಾರ. ನಮಸ್ಕಾರ. ಹೇಳಿ. ನಮಸ್ತೆ ಗುರುಜಿ. ನಿಮ್ಮ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಹೌದಾ? ತುಂಬಾ ಇನ್ಫಾರ್ಮೇಟಿವ್ ಆಗಿ ಕೊಡ್ತಾ ಇದ್ದೀರಾ ಈ ವಿಷಯಗಳೆಲ್ಲನೂ. ಥ್ಯಾಂಕ್ ಯು. ಬಹಳ ಸಂತೋಷ ಆಗ್ತಾ ಇದೆ. ಅದು ಪ್ರೋಗ್ರಾಮ್ ನೋಡ್ತಾ ನೋಡ್ತಾ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ವೆರಿ ಗುಡ್ ಮೇಡಮ್, ಫ್ಯಾಂಟಾಸ್ಟಿಕ್. ನಮ್ಮ ಪ್ರೋಗ್ರಾಮ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಇಲ್ಲಿ ಯಾವ್ದು ದೋಷ ಗೀಷ ಏನು ಹೇಳಲ್ಲ, ಕಾಂಬಿನೇಷನ್ ಹೇಳ್ತೀವಿ. ಯಾವಾಗ ಆಗುತ್ತೆ ಯಾವಾಗಿಲ್ಲ. ಅದಕ್ಕೆ ಏನ್ ದಾನ ಮಾಡ್ಕೋಬೇಕು, ಏನಾದ್ರು ಉಂಗುರ ಹಾಕೋಬೇಕಾ, ರುದ್ರಾಕ್ಷ ಹಾಕ್ಬೇಕು, ಮುಗೀತ ಕಂಪ್ಲೀಟ್. ಜೊತೆನಲ್ಲಿ ಒಂದೊಂದು ಸಣ್ಣ ಸಣ್ಣ ಟಿಪ್ಸ್ ಕೊಡ್ತಿರಲ್ಲ, ಅದು ತುಂಬಾ ಬ್ಯೂಟಿಫುಲ್. ವೆರಿ ಗುಡ್. ಅದು ಪಬ್ಲಿಕ್ ಗೆ ಎಲ್ಲಾರು ಮಾಡ್ಕೊಳ್ಳಿ ಅಂತ. ಈಗ ನೆಕ್ಸ್ಟ್ ನಮ್ಮ ಶುಕ್ರವಾರ ಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಸಾಧಾರಣವಾಗಿ ಎಲ್ಲರೂ ಪೂಜೆ ಮಾಡ್ತಾರೆ, ಕಳಶ ಇಡ್ತಾರೆ, ಅದೆಲ್ಲ ಮಾಡ್ತಾರೆ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಏನಾದ್ರೂ ಒಂದು ತಂತ್ರವನ್ನು ಕೊಟ್ರೆ ಅದನ್ನ ಸ್ವಲ್ಪ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಮಗೆ ಏನು ಪೂಜೆ ಮಾಡಿದ ತಕ್ಷಣ ಲಕ್ಷ ಏನ್ ಮೇಲಿಂದ ಉದುರಲ್ಲ. ಏನಿಲ್ಲ ಬರೋದೇನಾದ್ರೂ 10,000 ಬರೋದ್ರಲ್ಲಿ ಒಂದು 200 ರೂಪಾಯಿ ಆಡ್ ಆಗಿ ಬರ್ತದೆ ಆ ತಂತ್ರದಿಂದ, ಮಂತ್ರದಿಂದ ಎಕ್ಸ್ಟ್ರಾ. ಅಷ್ಟೇ ಅಷ್ಟೇ ಅಷ್ಟೇ. ಅದು ಯೋಗ ಇದ್ರೂ ಕೂಡ ಅದನ್ನ ಸ್ವಲ್ಪ ನಾವೇನಾದ್ರು ಸ್ವಲ್ಪ ಈ ತಂತ್ರ ಮಂತ್ರ ಎಲ್ಲ ಮಾಡ್ಕೊಂಡ್ರೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬೋನಸ್ ಅಂತಾರಲ್ಲ, ನಾವು ಪೂಜೆ ಪುನಸ್ಕಾರಗಳು ಮಂತ್ರಗಳು ಹೇಳೋದೆಲ್ಲ ಬೋನಸ್ ಸಿಗುತ್ತೆ ಹೊರತು ಬೇರೆ ಏನೋ ಚೇಂಜ್ ಆಗ್ಬಿಡಲ್ಲ ಲೈಫಲ್ಲಿ, ಬರೀ ಬೋನಸ್ ಅಷ್ಟೇ. ಯಾಕಂದ್ರೆ ಈಗ ನಾವು ಯಾವ್ದಾದ್ರು ಒಬ್ಬ ರಾಜಕೀಯ ವ್ಯಕ್ತಿ ಜೊತೆ ಇದೀವಿ ಅಂತ ಅನ್ಕೊಳ್ಳೋಣ ಅಲ್ವಾ. ಅವರು ಪ್ರತಿ ದಿವಸ ನಮ್ಗೇನು ಊಟ ಕೊಡೋದು ಅದು ಕೊಡೋದು ಮಾಡಿದ್ರು ಕೂಡ ನಮ್ಗೇನು ದುಡ್ಡು ದಿನ ಕೊಡ್ತಾ ಇರಲ್ಲ. ಯಾವತ್ತೋ ಒಂದ್ ದಿವಸ ಏನೋ ಒಂದು ತಗೊಳಪ್ಪ. ಆದ್ರೆ ಯಾವಾಗ್ಲೂ ಕೂಡ ನಾವ್ ಏನ್ ಮಾಡ್ತಾ ಇರ್ಬೇಕು, ಆ ರಾಜಕೀಯ ವ್ಯಕ್ತಿಗೆ ಜೈಕಾರ ಕೂಗ್ತಾ ಇರ್ಬೇಕು. ಕರೆಕ್ಟ್ ಅಲ್ವಾ? ಜೈಕಾರ ಹೇಳ್ತಾ ಇರ್ಬೇಕು. ನಾವ್ ಯಾವತ್ತು ಜೈಕಾರ ಹೇಳೋದು ಸ್ಟಾಪ್ ಮಾಡ್ತೀವೋ, ಇವ್ನ್ ಯಾಕೆ ಚೇಂಜ್ ಆದ, ನಮ್ ಪಾರ್ಟಿ ಅಲ್ಲ ಇವನು, ಯಾವ್ದೋ ಬೇರೆ ಪಾರ್ಟಿ, ಓಡಿಸ್ಲಾ ಇವನ್ನ ಯಾವನು. ಮೊನ್ನೆ ಹೋಗಿದ್ದೆ, ಇಲ್ಲಿ ಸುಮ್ನೆ ಬಾವುಟ ಆರಿಸ್ಲಿಲ್ಲ, ಏನಿಲ್ಲ, ನನಗೆ ಜೈಕಾರ ಕೂಗ್ಲಿಲ್ಲ, ಇವ್ನ ಯಾಕೆ ನನ್ನ ಟೀಮಲ್ಲಿ ಇಟ್ಕೊಂಡು. ಅದೇ ತರ ಭಗವಂತನು ನಾವು ಭಗವಂತನ ಟೀಮಲ್ಲಿ ಇದ್ದು ಅವನಿಗೆ ಜೈಕಾರ ಹೇಳ್ತಾ ಇರ್ಬೇಕು. ಯಾವತ್ತು ಬೋನಸ್ ಆಗ್ತಾನೋ, ಯಾವಾಗ ಒಂದು ಏನಾರು ಒಂದು ಚಾಕ್ಲೇಟ್ ಪೀಸ್ ಆಗ್ತಾನೋ, ಒಂದು ಕೇಕ್ ಆಗ್ತಾನೋ ಗೊತ್ತಿಲ್ಲ, ಹೇಳ್ತಾ ಇರ್ಬೇಕು ಅಷ್ಟೇ. ಮಾಡೋದು ಮಾಡ್ತಾ ಇರ್ಬೇಕು. ಅದು ಇದ್ಬಿಟ್ಟು ನಾನು ಏನೋ ಮಾಡಿದೆ ಅದು ಮಾಡಿದೆ ನಂಗೇನೋ ಕೊಟ್ಟೇ ಇಲ್ಲ ಅಂತಂದ್ರೆ ತಲೆ ಕೆಡ್ಸ್ಕೊಬಾರ್ದು. ಒಟ್ಟೆಲ್ಲ ನನ್ನ ಜೊತೆಯಲ್ಲಿರು ಅಷ್ಟೇ. ಇವತ್ತೆಲ್ಲ ನಾಳೆ ಕೊಡ್ತೀನಿ ಅಷ್ಟೇ. ಹೌದು ಗುರುಜಿ. ಯಾರ ಬಗ್ಗೆ ಕೇಳ್ಬೇಕು? ಮಗಳ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಡೇಟ್ ಆಫ್ ಬರ್ತ್ ಅಥವಾ ಪ್ರಶ್ನೆ? ಡೇಟ್ ಆಫ್ ಬರ್ತ್ 29/9/1990. ಸಮಯ? ಹುಟ್ಟಿದ ಸಮಯ ಸಂಜೆ 4:13 ಶನಿವಾರ. ಹುಟ್ಟಿದ ಊರು ಹೇಳಿ. ಬೆಂಗಳೂರು, ಹೆಬ್ಬಾಳ್. ಏನ್ ಪ್ರಶ್ನೆ? ಪ್ರಶ್ನೆ, ಇವಳಿಗೆ ಒಂದು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗೋಯ್ತು ಗುರುಜಿ ಲಾಸ್ಟ್ ಮಂತ್. ಮುಂದೆ ಇವಳು ಮದ್ವೆ ಮತ್ತೆ ಅವಳ ಕೆಲಸದ್ದು ಅದೆಲ್ಲ ಯಾವ ರೀತಿ ಇದೆ ಅನ್ನೋದೇನಾದ್ರೂ ನನಗೆ ಗೊತ್ತಾಗುತ್ತಾ? ನೋಡಿ, ಇಲ್ಲಿರ್ತಕ್ಕಂಥ ಎಲ್ಲಾ ಗ್ರಹಗಳು ಹುಟ್ಟದಾಗ್ಲಿಂದ ಫಿಕ್ಸ್ ಅಲ್ವಾ? ಒಂದ್ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ, ಎಲ್ಲಾ ವೀಕ್ಷಕರಿಗೂ ಇವತ್ತು ನೋಡ್ತಾ ಇರ್ತಿರಲ್ಲ, ಇಲ್ಲಿರ್ತಕ್ಕಂಥ ಮಂಗಳ ಇಲ್ಲೇ ಫಿಕ್ಸು, ಗುರು ಕೇತು ಇಲ್ಲೇ ಫಿಕ್ಸು, ಬುಧ ಇಲ್ಲೇ ಫಿಕ್ಸು, ಸೂರ್ಯ ಶುಕ್ರ ಇಲ್ಲೇ ಫಿಕ್ಸು, ಶನಿ ಫಿಕ್ಸು, ಚಂದ್ರ ರಾಹು ಫಿಕ್ಸು. ಕರೆಕ್ಟಾ? ಈಗ ಜ್ಯೋತಿಷ್ಯ ಹತ್ರ ಹೋಗಿ ಈ ತರ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಏನ್ ಹೇಳ್ತಾರೆ ನೋಡಿ, ಸಪ್ತಮಾಧಿಪತಿ ಅಷ್ಟಮದಲ್ಲಿದೆ ಅದಕ್ಕೆ ಬ್ರೇಕ್ ಆಯ್ತು ಅಂತ ಹೇಳ್ಬೋದು. ಸೂರ್ಯ 8ನೇ ಮನೇಲಿದ್ದಾನೆ ಸಪ್ತಮಾಧಿಪತಿ, ಅಥವಾ ಕುಜದೋಷ ಇದೆ ಅದಕ್ಕೆ ಬ್ರೇಕ್ ಆಯ್ತು ಅಂತ ಹೇಳ್ತಾರೆ. ಇದನ್ನ ನಾವು ಪೂಜೆ ಮಾಡಿಸಿದ ತಕ್ಷಣ ಇಲ್ಲಿಂದ ಎಗರಿ ಓಡೋಟೋಗುತ್ತಾ? ಇದು ಹೋಗಲ್ಲ, ಯಾವುದು ಹೋಗಲ್ಲ. ಒಂದ್ಸತಿ ಇದು ಫಿಕ್ಸ್ ಆಯ್ತು ಅಂದ್ರೆ ಇಲ್ಲಿ ಏನ್ ಫಿಕ್ಸ್ ಆಗಿದೆಯೋ ಅದು ಗ್ಯಾರಂಟಿ ಅಲ್ವಾ? ಏನ್ ಚೇಂಜ್ ಆಗುತ್ತೆ ಅಂತಂದ್ರೆ ಇಲ್ಲಿ ಪಕ್ಕಕ್ಕೆ ಹೋದಾಗ ಇಲ್ಲಿ ಇದೆಯಲ್ಲ ಇದು ಚೇಂಜ್ಗಳಾಗ್ತಾ ಇರುತ್ತೆ. ಇದನ್ನೇ ದಶಾ ಅಂತ ಕರೆಯೋದು. ಈಗ ನಡೀತಾ ಇರತಕ್ಕಂಥ ದಶಾ ಯಾವುದು? ರಾಹು ದಶೆ. 2022 ನಡೀತಾ ಇರೋದು ಶುಕ್ರ.
ರಾಹು ಮತ್ತೆ ಶುಕ್ರನ ಕಾಂಬಿನೇಷನ್ ನೋಡೋಣ. ರಾಹು ಹೆಂಗಿದಾನೆ, ಶುಕ್ರ ಹೇಗಿದ್ದಾನೆ ಅಂತ. ರಾಹುವಿನ ಕಾಂಬಿನೇಷನ್ನು ಈ 1 ಮತ್ತೆ 6 ಬಂದ್ರೆ ಮದುವೆ ಜೀವನ ಚೆನ್ನಾಗಿರಲ್ಲ. ರಾಹುನಲ್ಲಿ ಕೆಲಸ ಮಾತ್ರ ಎಕ್ಸಲೆಂಟ್. ಈ ಕಾಂಬಿನೇಷನ್ಗೆ ಹೌದಾ? ಕೆಲಸ ಸೂಪರ್ ಆಗಿರುತ್ತೆ. ಕೆಲಸಕ್ಕೆ ಹೋಗ್ತಾರೆ ಅಂದ್ರೆ ಫಸ್ಟ್ ಕೇಳಿ. ಹೋಗ್ತಿದ್ದಾಳೆ ಗುರುಜಿ ಕೆಲ್ಸಕ್ಕೆ. ಏನ್ ಕೆಲಸಕ್ಕೆ ಹೋಗ್ತಾರೆ? ಅವರು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದಾಳೆ. ವೆರಿ ಗುಡ್. ಸಂಬಳ ಗಿಂಬಳ ಎಲ್ಲ ಚೆನ್ನಾಗಿ ಬರುತ್ತೆ, ಏನ್ ಟೆನ್ಷನ್ ತಗೋಬೇಡಿ, ಜಾಬ್ ಯಾವಾಗ್ಲೂ ಇರುತ್ತೆ. ಈಗ ಅದರಲ್ಲಿ ಬಂದಿರತಕ್ಕಂತ ಈ ಒಂದು ಅಂತರ್ಭುಕ್ತಿ ಅಂತ ಇರುತ್ತಲ್ಲ, ಅದನ್ನ ನಾವು ಯೂಶಲಿ ಒಂದು ಕಂಡಕ್ಟರ್ ಅಂತ ಕರಿತೀವಿ. 2021 ಏಪ್ರಿಲ್ ಮತ್ತೆ ಇದ್ರವರೆಗೂ ರಾಹು ಮತ್ತೆ ಗುರು ಇರ್ತಕ್ಕಂಥದ್ದು, ಅರ್ಥ ಆಯ್ತಲ್ಲ? ಆ ರಾಹು ಮತ್ತೆ ಗುರುವಿನ ಕಾಂಬಿನೇಷನ್ ನೋಡಿದಾಗ ಅದು 12-12 ವ್ಯಯ ಅಂದ್ರೆ ಏನೋ ಒಂದು ಸಣ್ಣ ಕಾರಣದಿಂದ ಬಿಟ್ಟು ಹೋಗಿರೋದು. ಅವನೇನೋ ಕೇಳಿರ್ತಾನೆ. ಈ 6-12 ಅಂದ್ರೆ ಇನ್ನೇನಿಲ್ಲ, ಇದು ಅಂತರ್ಭುಕ್ತಿಲಿ ಬಂದಿತ್ತು. 6 ಅಂದ್ರೆ ಅದೇನೋ ಒಲ್ಲದ ಗಂಡನಿಗೆ ಮಜ್ಜಿಗೆಲು ಕಲ್ಲಂತೆ, ಅಷ್ಟೇ ಇಲ್ಲಿ ಬಂದಿರೋದು. ಸಣ್ಣ ವಿಚಾರ. ಆಮೇಲೆ ಈ ತರ ಕಾಂಬಿನೇಷನ್ ಇರೋರ್ಗೆ ಅನುಮಾನದ ಗಂಡೇ ಬರೋದು ಜಾಸ್ತಿ. ಅನುಮಾನ ಗೊತ್ತಲ್ವಾ? ಅವ್ರ ಹತ್ರ ಮಾತಾಡ್ತೀಯ, ಇವ್ರ ಹತ್ರ ಮಾತಾಡ್ತೀಯ, ಗುಡ್ ಮಾರ್ನಿಂಗ್ ಹೇಳಲ್ಲ, ಗುಡ್ ನೈಟ್ ಹೇಳಲ್ಲ, ಊಟ ಮಾಡಿದ ತಕ್ಷಣ ಕಾಲ್ ಮಾಡ್ಬೇಕು, ಸತ್ಯ ಹೇಳ್ಬೇಕು, ಯಾರಾದ್ರೂ ಬಿಸಿ ಬಂದ್ರೆ ಯಾಕಷ್ಟು ಬಿಸಿ, ಇಂಥವೇ ಇವ್ರದೆಲ್ಲ. ಇವ್ರು ಸಿಗೋರು ಇಂಥವ್ರೆ. ಇದು ಕರ್ಮಫಲ. ಈ ಜಾತಕನೇ ಇಲ್ಲೇ ನೋಡ್ಕೊಂಡು ಹೇಳ್ಬೋದು. ಇಲ್ಲಿ ಸ್ವಲ್ಪ ಮದುವೆ ಜೀವನ ಸ್ವಲ್ಪ ಹಿಂಗಿರ್ಬೇಕಾದ್ರೆ ಸ್ವಲ್ಪ ಜಾತಕವನ್ನು ನೋಡ್ದಲೆ ಆ ಹುಡುಗನ ಆಟಿಟ್ಯೂಡ್ ನೋಡ್ಕೊಂಡು ಮಾಡ್ಬೇಕು. ಆಯ್ತು, ಈಗ ನಿಮ್ಗೆ ಎಂಗೇಜ್ಮೆಂಟ್ ಆಯ್ತು ಅಂದ್ರೆ ಜಾತಕ ಟು ಜಾತಕ ಸೆಟ್ ಆಯ್ತಾ? ಮತ್ತೆ ಯಾಕೆ ಬ್ರೇಕ್ ಆಯ್ತು ಅನ್ನೋದು ನನ್ನ ಮೊದಲ ಪ್ರಶ್ನೆ ನಿಮಗೆ. ಯಾಕೆ ಅಂದ್ರೆ ಹಿಂಗೆ ಏನೋ ಒಂದು ಇಬ್ರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ಯಾವ್ದೋ ಮತ್ತೆ ಜಾತಕ ಸೆಟ್ ಆದ್ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಾರ್ದಲ್ವಾ? ಬರಬಾರ್ದು. ಆದ್ರೆ ಅದು ಏನಾಯ್ತೋ ಗೊತ್ತಿಲ್ಲ. ಅದನ್ನೇ ಹೇಳಿದ್ದು. ನಮ್ಮ ಈಗಿನ ಪರಾಶರ ಸಿಸ್ಟಮ್ಮು ಈ 36ಕ್ಕೆ ಇಷ್ಟು ಬರುತ್ತೆ, ಇದು ಗಣಗಳು ಕೂರುತ್ತೆ, ಅದು ಕೂಡುತ್ತೆ, ಇದು ಕೂಡುತ್ತೆ ಅಂದಲ್ಲ, ಅದೆಲ್ಲ ಬಕ್ವಾಸ್. ಹೌದು, ಕಂಪ್ಲೀಟ್ ಬಕ್ವಾಸ್. ಯಾಕಂದ್ರೆ ಈ ಹುಡುಗಿಗೂ ಮ್ಯಾಚ್ ಆಗುತ್ತೆ, ಈ ಹುಡುಗಿಗೂ ಮ್ಯಾಚ್ ಆಗುತ್ತೆ ಅಂತ ಜಾತಕದಲ್ಲಿ ಹೋಗಿ ಪುರೋಹಿತರ ಹತ್ರ, ಜ್ಯೋತಿಷ್ ಹತ್ರ ತೋರಿಸಿರ್ತಿರ್ತಾನೆ. ಮತ್ತೆ ಯಾಕೆ ಕಟ್ಟಾಯ್ತು? ಯಾಕೆ ಅಂದ್ರೆ ರಾಹು ದೇಶದಲ್ಲಿ 1-6-12 ಇದ್ರೆ ಅದು ಸೆಕೆಂಡರಿ ಹೌಸಲ್ಲಿ ಕಟ್ ಆಗೇ ಆಗತ್ತೆ, ವ್ಯಯ ಆಗಿಲೇಬೇಕು. ಯಾಕಂದ್ರೆ ಇಲ್ಲಿ ನಾವು ರಾಹು ಅಂತ ನೋಡಿದಾಗ ರಾಹು 12ನೇ ಮನೆ ತೋರಿಸ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಬಂದಿರತಕ್ಕಂತ ಅಂತರ್ಭುಕ್ತಿ, ಆ ಲಾಸ್ಟ್ ಅಲ್ಲಿ ಅಂತರ್ಭುಕ್ತಿ ರೀಸೆಂಟ್ ಆಗಿ ಬಂದಿರತಕ್ಕಂಥದ್ದು ಗುರು ಮತ್ತೆ ರಾಹು ಮತ್ತೆ ತೋರಿಸಿದಾಗ ಇಲ್ಲಿ ನಾವು ನೋಡಿದಾಗ ಸೆಕೆಂಡರಿ ಹೌಸ್ ಅಲ್ಲಿ 6 ಕಟ್ ಆಗತ್ತೆ, ಇಲ್ಲೂ 1-6-12 ಇಲ್ಲೂ ಕಟ್ ಆಗತ್ತೆ. ಆದ್ರೆ ಈ ಕಾಂಬಿನೇಷನ್ಗೆ ಸ್ವಲ್ಪ ಫಾರಿನ್ ಹುಡುಗ ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸುತ್ತೆ. ಹೌದು. ನಿಮ್ ಕಡೆ ಫಾರಿನ್ ಅಲ್ಲಿ ಇರೋರು ಯಾರು ಇದ್ದಾರಾ? ಯಾರು ಇಲ್ಲ ಗುರುಜಿ. ಹುಡುಕ್ರಿ ಸಿಗ್ತಾವೆ, ಯಾರು ಇಲ್ಲ ಅಂತ ಹೆಂಗೇನಿಲ್ಲ. ಓ, ಯಾರು ಸ್ವಲ್ಪ ನಿಮ್ ಮ್ಯಾಟ್ರಿಮೋನಿಯಲ್ಲೋ ನಿಮ್ ಯಾರೋ ಒಬ್ರು ಇವ್ರು ಇರ್ತಾರಲ್ವಾ, ಆಗತ್ತೆ. ಈಗ ಇಲ್ಲಿ ಸ್ವಲ್ಪ ನಿಮ್ಗೆ ದಾನವನ್ನು ಸಜೆಸ್ಟ್ ಮಾಡ್ತೀನಿ. ಆ ದಾನ ಮತ್ತೆ ಇದನ್ನ ಮಾಡ್ಕೊಳ್ಳಿ. ಕಡಲೆಕಾಳು ಅಥವಾ ಅರಿಶಿಣವನ್ನು ದಾನ ಮಾಡಿ. ಕಡಲೆಕಾಳು ಅಥವಾ ಅರಿಶಿಣವನ್ನು ಪ್ರತಿ ಗುರುವಾರ ದಾನ ಮಾಡಿ. ಮೊದಲು ಎಲ್ಲಿ ಕೊಡ್ಬೇಕು? ಯಾರಿಗಾರು ಕೊಡಿ, ಬಡವರಿಗೆ. ಆಮೇಲೆ ಇಲ್ಲಿ ಬಲಗೈ ಉಂಗುರದ ಬೆರಳಿಗೆ ಒಂದು ಬರ್ಮೀಸ್ ರೂಬಿ ಹಾಕಿ. ರೂಬಿ? ಹೌದು. 6 ಮುಖದ ರುದ್ರಾಕ್ಷಿ. ಇಷ್ಟು ಮಾಡಿದ್ದಲ್ಲಿ ಸ್ವಲ್ಪ ಮುಂದೆ ಬರ್ತಕ್ಕಂಥದ್ದು ನಿಂತ್ಕೊಳ್ಳುತ್ತೆ, ಹಿಡಿದು ನಿಂತ್ಕೊಳ್ಳುತ್ತೆ. ಒಳ್ಳೇದಾಗ್ಲಿ. ಇನ್ನು ನೀವು ಅಕ್ಟೋಬರ್ 18ನೇ ತಾರೀಕು ಸೇರಿದ್ರೆ ಆ ಬರ್ತಕ್ಕಂತ ಹುಡುಗನ ಜಾತಕ ಇಲ್ಲಿ ಒಂದ್ ಸೈಡ್ ನೋಡಿ ಹೇಳಿದ್ವಿ ಹಿಂಗಾಗತ್ತೆ ಅಂತ. ಅವನ್ದು ಏನಾದ್ರೂ 2711 ಬಂದ್ರೆ ಇದು ಸೇವ್ ಆಗಿರೋದು. ಅಲ್ಲಿ ನೀವೇನ್ ಮಾಡಿರ್ತೀವಿ, ಅವನದ್ರಲ್ಲೂ 15-6-10 15-10 ಬಂದಿರೋದಕ್ಕೆ ಇಲ್ಲಿರೋ 6-12 ಅಲ್ಲಿ ಮ್ಯಾಚ್ ಆಗಿ ಕಟ್ ಆಗ್ಬಿಡುತ್ತೆ. ಮ್ಯಾಚ್ ಮೇಕಿಂಗ್ ನಮ್ಮ ನಕ್ಷತ್ರ ನಾಡಿಯಲ್ಲಿ ನಂಬರ್ 1. ಅದ್ರಲ್ಲಿ ಎಸ್ಪೆಷಲಿ ಪ್ರಶ್ನಾಶಾಸ್ತ್ರ ಅಲ್ಟಿಮೇಟ್. ಪ್ರಶ್ನಾಶಾಸ್ತ್ರ ಅವನ್ ಹುಡುಗನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೋ ಇಲ್ವೋ, ಇಂಥದ್ದು ನೀವು ಕಲ್ತ್ರೆ ಮಾತ್ರ ಗೊತ್ತಾಗುತ್ತೆ. ನಿಮಗೆ ಆ್ಯಪ್ ಕೊಡ್ತೀವಿ ಇದೇ ಥರ. ಇನ್ನೂ ಒಂದು ಚಾನ್ಸು, ಅಕ್ಟೋಬರ್ 18 ಚಾನ್ಸ್ಗಳು ಎಲ್ಲಿವರೆಗೂ ಮಾಡ್ತಾ ಇರ್ತಾನೋ ಕರ್ನಾಟಕದಲ್ಲಿ ನನಗೆ ಮಾಡಿಸ್ತಾ ಇರ್ತಾನೋ ಅಲ್ಲಿವರೆಗೂ ಚಾನ್ಸು. ಕಲ್ತ್ಕೊಳ್ಳಿ. ಎಷ್ಟೋ ಈಗ ಎಂಗೇಜ್ಮೆಂಟಲ್ಲಿ ಎಷ್ಟೋ ದುಡ್ಡು ಇದು ಮಾಡಿ ಮಾನಸ್ಥಿತಿನೂ ಹಾಳಾಗಿರುತ್ತೆ, ದುಡ್ಡು ಹಾಳಾಗಿರುತ್ತೆ. ಅದನ್ನೊಂದು ಪ್ರಶ್ನಾಶಾಸ್ತ್ರ ಹಾಕಿದ್ರೂ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಮಾಡ್ಕೋಬೇಕೋ ಬೇಡವೋ ಅಂತ. ಅದಕ್ಕೆ ಹೇಳೋದು ಐ ಡೋಂಟ್ ಬಿಲೀವ್ ಅಸ್ಟ್ರಾಲಜಿ ಅಂತಾರಲ್ಲ. ದೆನ್ ವಾಟ್ ಹ್ಯಾಪನ್ಡ್ ವಿತ್ ಯುವರ್ ಈಗೋನೆಸ್? ಏನಾಯ್ತು ನಿಮ್ಮ ಜೀವನದಲ್ಲಿ? ಮತ್ತೆ ಈಗ
ಅದನ್ನೇ ಆ ಕಾಂಬಿನೇಷನ್ ತೋರಿಸುತ್ತೆ, ಅವ್ರದ್ದು ಬಂದಾಗ ತೋರಿಸುತ್ತೆ. ಮ್ಯಾಚ್ ಮೇಕಿಂಗ್ ಎಲ್ಲ ಮಾಡಿದ್ರಲ್ಲಪ್ಪ, ಅದೇನಪ್ಪ ಹಂಗಾರೆ? ಅಷ್ಟೇ. ನಮಸ್ಕಾರ ಸರ್. ನಮಸ್ಕಾರ ಗುರುಜಿ. ಹೇಳಿ ಸರ್. ನಂದು ಡೇಟ್ ಆಫ್ ಬರ್ತ್ ಬಂದು 7/4/1988 ಮಧ್ಯಾಹ್ನ 1:30 ಗುರುಜಿ. 7/4/88 ಗುರುಜಿ. ಸಮಯ 1:30 ಗುರುಜಿ ಮಧ್ಯಾಹ್ನ. ಊರು ಬೆಂಗಳೂರು ಗುರುಜಿ. ಪ್ರಶ್ನೆ ಗುರುಜಿ ಅದೇ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದೀನಿ ಗುರುಜಿ. 1.5-2 ವರ್ಷದಿಂದ. ಓಕೆ. ಎಲ್ಲ ಹತ್ರ ಬಂದು ಸ್ಟಾಪ್ ಆಗ್ತಿದೆ ಗುರುಜಿ. ಯಾವ್ದು ಆಗ್ತಾ ಇಲ್ಲ ಗುರುಜಿ. ಇದನ್ನ ಮುಂದೆ ಹೋಗ್ಲಾ ನಾನು ಅಥವಾ ಬೇರೆ ಏನಾದ್ರು ಮಾಡ್ಲಾ ಅಂತ ಪ್ರಶ್ನೆ ಇತ್ತು ಗುರೂಜಿ. ಶುಕ್ರ ಬುಧ. ಫಸ್ಟ್ ಶುಕ್ರ ನೋಡೋಣ. 4-10 ಅನ್ನೊಂದು ಶುಕ್ರ ಚೆನ್ನಾಗಿದ್ದಾನೆ, ಇದನ್ನೇ ಮುಂದುವರಿಸಿ. ಆದರೆ ಈಗ ಭುಕ್ತಿ ನೋಡೋಣ. ಭುಕ್ತಿ ಬಂದ್ಬಿಟ್ಟು 2023 ಬುಧ. ಬುಧನಲ್ಲಿ 5-9 ಸ್ವಲ್ಪ ಅಷ್ಟು ದುಡ್ಡು ಕೊಡಲ್ಲ. 3-9-12 5-8-12. ಮತ್ತೆ ಕೇತು ಬಂದಾಗ ಸ್ವಲ್ಪ ಹಣ ಜಾಸ್ತಿ ಆಗುತ್ತೆ. ಇನ್ನು 2 ಇರೋದು. ಸ್ವಲ್ಪ ಚೆನ್ನಾಗಿ ದುಡ್ಡು ಮಾಡಿರೋ ತರ ತೋರಿಸ್ತಾ ಇದಿಲ್ಲ ಸರ್? ಇಲ್ಲ ಗುರುಜಿ, ಏನು ಅಂದ್ರೆ ದುಡ್ಡು ಏನು ಮಾಡಿಲ್ಲ ಗುರುಜಿ. ಮುಂದೆ ಬರುತ್ತೆ, ಫೈನಲ್ ವರ್ಗು ಬರುತ್ತೆ, ಆಮೇಲೆ ಏನೋ ಒಂದು ಪ್ರಾಬ್ಲಮ್ ಆಗಿ ಇಲ್ಲ ಸದ್ಯದ ಪರಿಸ್ಥಿತಿಲಿ ಅಂತ ತೋರಿಸ್ತದೆ. ಬಟ್ ಹಿಂದೆ ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿತ್ತಲ್ಲ. ಎಷ್ಟು ಗುರುಜಿ ಊಟ ತಿಂಡಿಗೆ ಏನಕ್ಕೆ ಕೊರತೆ ಇಲ್ಲ ಗುರುಜಿ. ಊಟ ತಿಂಡಿಗೆ ಯಾರಿಗೂ ಕೊರತೆ ಇಲ್ಲ ಬಿಡ್ರಿ. ಇವಾಗಿಂದ ಯಾರೋ ಹೇಳ್ತಾರಲ್ಲ ತಿನ್ನಕ್ಕ ಅನ್ನ ಇಲ್ಲ, ಅದು ಆಫ್ಘಾನಿಸ್ತಾನದಲ್ಲಿ ಇವಾಗ ಸದ್ಯಕ್ಕೆ. ಇಂಡಿಯಾದಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಆ ಸಮಸ್ಯೆ ಬರೋದೂ ಇಲ್ಲ. ಅದ್ ನೋಡಿ ಆಫ್ಘಾನಿಸ್ತಾನದಲ್ಲಿ ಏನ್ ಗಲಾಟೆ, ಅಲ್ಲಿ ಏನು ಅದಪ್ಪ, ಅವ್ರವ್ರ ಧರ್ಮಕ್ಕೆ ಅವ್ರವ್ರಿಗೆ ಗಲಾಟೆ. ಬಹಳ ಬೇಜಾರಾಗತ್ತಲ್ಲ ನೋಡಿದ್ರೆ, ಭಯ ಬಂದ್ಬಿಡುತ್ತೆ ಇದೆಲ್ಲ ಏನ್ ಮಾಡೋದು ಅಂತ. ಅವಾಗ ಯಾವ ರಿಯಲ್ ಎಸ್ಟೇಟು ಇಲ್ಲ, ಈ ಜಾತಕದ ಕಾರ್ಯಕ್ರಮ ಜ್ಯೋತಿಷ್ ಕಾರ್ಯಕ್ರಮ ಇರಲ್ಲ. ಬಹಳ ಕಷ್ಟ ಅದು ಸರ್. ಇಲ್ಲಿ ನಿಮಗೆ 8ನೇ ಮನೆ ರಾಹು ಸ್ವಲ್ಪ ಅಡಚಣೆಗಳು ಕೊಡ್ತಕ್ಕಂಥದ್ದು, ಸ್ವಲ್ಪ ಕಾಸು ಕೊಡದೇ ಇರತಕ್ಕಂಥದ್ದು, ಸ್ವಲ್ಪ ಶನಿ, ಸ್ವಲ್ಪ ಇದ್ದಲನ್ನು ಯಾರಿಗಾರು ದಾನ ಮಾಡಿ ಸರ್. ಇದ್ದಲು ಅಂತ ಬರುತ್ತೆ ಗೊತ್ತಾ? ಇದ್ದಲು, ಕಟ್ಟಿಗೆ ಇದ್ಲು ರೀ, ಚಾರ್ಕೋಲ್ ಗೊತ್ತಿದೆ. ಅದನ್ನ ಯಾರಿಗಾರು ದಾನ ಮಾಡಬೇಕು. ಯಾರಿಗಾರು ಐರನ್ ಅಂಗಡಿಯವ್ರಿಗೋ ಯಾರಿಗೋ ಒಂದು ಮೂಟೆ ದಾನ ಮಾಡಿ. ಸರಿ ಗುರುಜಿ. ತುಂಬಾನೇ ಎಫೆಕ್ಟಿವ್ ಚೇಂಜ್ ಆಗುತ್ತೆ. ಆಮೇಲೆ ಒಂದ್ ಸ್ವಲ್ಪ ಈ ಎಳ್ಳೆಣ್ಣೆ ಬರುತ್ತಲ್ವಾ, ಈ ಎಳ್ಳೆಣ್ಣೆನ ನೀವು ಒಂದ್ ನಿಮಿಷ ಈ ಒಂದು ಈ ಹುಲ್ಲಿರ್ತಕ್ಕಂಥ ಜಾಗದಲ್ಲಿ ಒಂದು ಅರ್ಧ ಲೀಟರ್ ಅಲ್ಲಿ ಚೆಲ್ಲಬೇಕು. ಪ್ರತಿ ಶನಿವಾರ ಒಂದು 5 ವಾರ ಮಾಡಿ ಅದು ಚೆಲ್ಲಬೇಕು, ಆಚೆ ಹೋಗ್ಬೇಕು. ಅವಾಗ ನಿಮ್ಗೆ ಅಲ್ಲಿ ಸ್ಟಕ್ ಆಗ್ತಾ ಇತ್ತಲ್ಲ ಅದೆಲ್ಲ ಎತ್ಕೊಂಡ್ಬರುತ್ತೆ. ಪ್ರತಿ ದಿವಸ ಹೋಗ್ಬೇಕಾದ್ರೆ, ಯಾವುದೇ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದು ಅರಿಶಿಣದ ಕೊಂಬನ್ನ ಪುಡಿ ಮಾಡಿ ಅದರಲ್ಲಿ ತೆಗೆದು ಹಣೆಗಿಟ್ಕೊಳ್ಳಿ. 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ. ಸ್ವಲ್ಪ ಚೆನ್ನಾಗಿ ಮಾಡಿದ್ದೀರಾ, ಸ್ವಲ್ಪ ಏನಕ್ಕೂ ಬಟ್ಟೆಗೆ ಇದಕ್ಕೆ ತೊಂದರೆ ಇಲ್ಲ ಅಂತ ಹೇಳಿದ್ದೀರಾ, ಸ್ವಲ್ಪ ಉಳಿಸ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಸೂರ್ಯ ದಶ ಇದಕ್ಕಿನ ವರ್ಸ್ಟ್ ಇದೆ, ಚೆನ್ನಾಗಿಲ್ಲ. ಸ್ವಲ್ಪ ಡಿವಿಯೇಷನ್ ತಗೊಳ್ಳಿ. ಏನಾದರೂ ನಿಮ್ಮಲ್ಲಿ ಈ ಒಂದು ಅಗ್ರಿಕಲ್ಚರ್ ಏನಾದ್ರು ಇದ್ದರೆ ಅದಕ್ಕೆ ಡಿವಿಯೇಟ್ ಆಗಿ ಮುಂದಕ್ಕೆ ಅಂತ ಸಜೆಷನ್ ಇದ್ರೆ ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಮೇಡಮ್. ನನ್ನ ಹೆಸರು ಸುಶೀಲಮ್ಮ ಅಂತ. ಹೇಳಮ್ಮ. ಪ್ರಶ್ನೆಶಾಸ್ತ್ರಕ್ಕೆ ಹೋಗ್ತೀನಿ. 96 ಸೀರೆ ವ್ಯಾಪಾರ ಮನೆಯಲ್ಲೇ ಮಾಡ್ತಾ ಇದ್ದೀನಿ, ಅದು ಆಗ್ಬರ್ತದೋ ಇಲ್ಲ ಅಂತ. ಏನ್ ವ್ಯಾಪಾರ? ಸೀರೆ ವ್ಯಾಪಾರ. ಸೀರೆ ವ್ಯಾಪಾರ ಮನೆಯಲ್ಲೇ ಮಾಡೋದು. ಮನೇಲಿ ನೀವು ತಯಾರಿಸ್ತೀರಾ ಅಥವಾ ತಗೊಂಬಂದು ಮಾರೋದಾ? ತಗೊಬಂದ್ ಮಾರೋದು. ಆಯ್ತು. ಸ್ವಲ್ಪ ಕಸ್ಪಲ್ ನೋಡ್ತೀನಿ. 7ನೇ ಮನೆ ಶುಕ್ರ, 11ನೇ ಮನೆ ಸೂರ್ಯ. ಶುಕ್ರ ಕಾಂಬಿನೇಷನ್ 1-3-10, 1-12, 1-3-12. ಈಗ ನಡೀತಾ ಇರ್ತಕ್ಕಂಥದ್ದು ಬುಧ. 21 ಆದಮೇಲೆ 23 ಶನಿ. ಬುಧ ಮತ್ತೆ ಶನಿ. ಬುಧನ ಕಾಂಬಿನೇಷನ್ನು 4, ಶನಿಯ ಕಾಂಬಿನೇಷನ್ 6. ಶನಿ ಆದಮೇಲೆ ಮತ್ತೆ ಬುಧ ಮತ್ತೆ ಶನಿ ಮುಗಿದೋಗುತ್ತೆ. ಆಮೇಲೆ ಕೇತು 1. ಹೆಚ್ಚಿನ ದಿವಸ ಮಾಡೋದು ಕಷ್ಟ, ಹೆಚ್ಚಿನದಾಗಿ ಮಾಡತಕ್ಕಂಥದ್ದು ಕಷ್ಟ. ಯಾಕಂದ್ರೆ ಇಲ್ಲಿ ನೀವು ಸಾಲ ಕೊಡಬೇಕಾಗಿ ಬರುತ್ತೆ, 12 ಇರೋದ್ರಿಂದ. ಇಲ್ಲೂ ಕೂಡ 11 ಇಲ್ಲ ಶನಿಲಿ. ಮುಂದೆ ಬರ್ತಕ್ಕಂಥ ಕೇತುನಲ್ಲೂ 11 ಇಲ್ಲ, ಬರೀ 12 ಇದೆ. ಸದ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಓಡುತ್ತೆ, ಹೆಚ್ಚಿಗೆ ಓಡಲ್ಲ. ಎಲ್ಲೂ ಕೂಡ ಈ ಭಾಗದಲ್ಲಿ ಎಲ್ಲೂ ಕೂಡ 2 ಬಂದಿಲ್ಲ, 11 ಬಂದಿಲ್ಲ. ಪ್ರಶ್ನಾಶಾಸ್ತ್ರದಲ್ಲಿ ಎಲ್ಲೋ ಒಂದೇ ಒಂದು ಕಡೆ 6 ಬಂದಿದೆ. ಆ 6 ಬಂದಿರತಕ್ಕಂಥದ್ದು ಗುರುವಿನಿಂದ.
ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ತಂದು ಇಟ್ಬಿಟ್ಟಿದ್ದೀರಿ ಅನ್ಸುತ್ತೆ. ಏನ್ ಗುರುಜಿ? ಸೀರೆ ತಂದು ಇಟ್ಬಿಟ್ಟಿದ್ದೀರಾ? ಗುರುಜಿ ತಂದು ಇಟ್ಬಿಟ್ಟಿದ್ದೀನಿ. ಯಾವಾಗ ತಂದಿಟ್ರಿ? ಎಷ್ಟು ದಿವಸ ಆಯ್ತು? 1 ತಿಂಗಳಾಯ್ತು ಗುರುಜಿ. ಎಷ್ಟು ಸೀರೆ ಹೋಗಿದೆ? ಈಗ 8 ಸೀರೆ ಹೋಗಿದೆ. ಪೂರ್ತಿ ದುಡ್ಡು ಬಂತಾ ಸಾಲನಾ? ಇಲ್ಲ, ಸಾಲ ಒಂದೇ, ಇನ್ನೆಲ್ಲ ಕ್ಯಾಶೆ. ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛ ಮಂತ್ರ ಹೇಳ್ಕೊಳ್ಳಿ. ಲಾಸು ಕಮ್ಮಿ ಆಗಬೇಕು ಅನ್ನೋ ಒಂದು ವಿಚಾರ ಬಂದಾಗ ಗೋಧಿನ ಭಾನುವಾರ ಸ್ವಲ್ಪ ಬಡವರಿಗೆ ದಾನ ಮಾಡಿ. ಗೋಧಿನ ಬಲಗೈಗೆ ಹಳದಿ ದಾರ ಕಟ್ಟಿ, ಅರ್ಥ ಆಯ್ತಲ್ಲ? ಸಾಲವನ್ನು ಸ್ವಲ್ಪ ಮುಂದಕ್ಕೆ ಇವಾಗ ಹೊಸದಾಗಿ ತಗೊಳ್ತಾರೆ, 2ನೇದು 3ನೇದು ಬಂದಾಗ ಸಾಲ ಹೋಗಿ ಕೈ ಕೊಡ್ತಾರೆ. ಸ್ವಲ್ಪ ನಿಧಾನಾಗಿ ಸ್ಟ್ರಿಕ್ಟ್ ಆಗಿ ಕಮ್ಮಿ ಲಾಭ ಬಂದರೂ ಪರವಾಗಿಲ್ಲ, ಕ್ಯಾಶ್ ತಗೊಳ್ಳಿ, ದುಡ್ಡಿಡಿ, ವ್ಯಾಪಾರ ಮಾಡಿ. ಸ್ವಲ್ಪ ಮಟ್ಟಿಗೆ ಈ ಕಂಟ್ರೋಲ್ ಮಾಡಬೇಕು. ಒಂದು ಸತಿ ಏನಾಗುತ್ತೆ, ವ್ಯಾಪಾರ ಆಗಲಿ ಅನ್ನೋ ವಿಚಾರದಲ್ಲಿ ಬಿಟ್ಬಿಡ್ತೀರಾ. ಇಲ್ಲಿ ಸ್ವಲ್ಪ ಕಾಂಬಿನೇಷನ್ ಹಂಗಿದೆ. ಬಟ್ ಶನಿ ಇರೋವರೆಗೂ ಮಾಡ್ತೀರಾ, 23ವರೆಗೂ ಮಾಡ್ತೀರಾ, ಡಿಸೆಂಬರ್ವರೆಗೂ. 24ರಿಂದ ಈ ಲೈನು ಸ್ವಲ್ಪ ಕಷ್ಟಕರವ. ಇದನ್ನ ಯಾಕೋ ಬೇಜಾರಾಗಿ ಬಿಟ್ಬಿಡ್ತೀರಾ. 24 ಆದ್ಮೇಲೆ ಅಲ್ಲಿವರೆಗೂ ಸಾಧಾರಣವಾಗಿರ್ತಕ್ಕಂಥದ್ದು. ಕೈಲಾಸ ಯಂತ್ರ ಸ್ಥಾಪನೆ ಮಾಡಿ ಖಂಡಿತ ಸ್ವಲ್ಪ ಮಟ್ಟಿಗೆ ಆ್ಯಡ್ ಆಗುತ್ತೆ. ಒಂದು 15-20% ಒಳ್ಳೇದಾಗತ್ತೆ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಹೇಳಿ. ನನ್ನ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಮ್ಮ. 2 ಕ್ವೆಶನ್ ಇವೆ. ನನ್ನ ಎಜುಕೇಶನ್ ಬಗ್ಗೆ, ಆಮೇಲೆ ಮುಂದಿನ ನನ್ನ ಆರೋಗ್ಯದ ಬಗ್ಗೆ. ನಮ್ಮ ಕ್ಲಾಸ್ ಬಂದ್ರೆ 2 ಕ್ವಶನ್, ಎಲ್ಲಾ ಕ್ವಶನ್ಗೂ ತಿಳ್ಕೊಬಹುದು. ನಾ ಕ್ಲಾಸ್ ಕೇಳ್ಬೇಕಂತ ತುಂಬಾ ಇಂಟ್ರೆಸ್ಟ್ ಇದೆ, ಬಟ್ ನಾನ್ ಸೆಕೆಂಡ್ PU ಸರ್. ಸೆಕೆಂಡ್ PUC ಆದ್ರೆ ಕ್ಲಾಸ್ ಸೇರ್ಕೋಬಾರದು? ನಮ್ಗೇನು ಇದಿದೆಯಮ್ಮ ಎಂಟ್ರಿ ಇಲ್ಲ, ಆಗಸ್ಟ್ 23 ಕ್ಲಾಸ್ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಜೀವನದ ಕ್ಲಾಸ್ ಫಸ್ಟ್ ಪ್ಲಾನ್ ಮಾಡಿ. ಜ್ಯೋತಿಷ್ಯ ಅಂದ್ರೆ ಇಂಟ್ರೆಸ್ಟ್ ಇರ್ಲಿಲ್ಲ ಮೊದಲು, ನಿಮ್ ನೋಡಿದ್ಮೇಲೆ ತುಂಬಾ ಇಂಟ್ರೆಸ್ಟ್ ಬರ್ತಿದೆ. ಆಯ್ತು, ವೆರಿ ಗುಡ್. ಅಟ್ಲೀಸ್ಟ್ ಏನೋ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರಲ್ಲ. ಇಲ್ಲ, ನಾನು ಕ್ಲಾಸ್ ಜಾಯಿನ್ ಆಗ್ತೀನಿ. ಅಕ್ಟೋಬರ್ 18th ಬನ್ನಿ. ಅಕ್ಟೋಬರ್ 18th ಬನ್ನಿ. ನೀವು ಇನ್ನೂ ಆಸೆ ಆಕಾಂಕ್ಷೆ ಎಲ್ಲ ಇರ್ತಾವಲ್ಲ, ಅದೆಲ್ಲ ತಿಳ್ಕೊಳ್ಳಿ. ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಬ್ಜೆಕ್ಟು. ಭಯ ಪಡಬೇಡಿ. ನಾವ್ ಹಿಂಗೆ ಚೆನ್ನಾಗಿ ಹೇಳ್ಕೊಡ್ತೀವಿ. ಎಷ್ಟೋ ಜನ ಈಗ 13,000 ಜನ ಕಲ್ತಿದ್ದಾರೆ. ಸೊ ಅವರೇ ಸಾಕು. ಎಷ್ಟು ಜನ ಬಂದು ಇಲ್ಲಿ ಬೈಟ್ಗಳು ಕೊಡ್ತಾರೆ, ಈ ತರ ಎಲ್ಲ ಹೇಳ್ತಾನೆ ಇರ್ತಾರೆ. ಎಷ್ಟೊಂದು ವಿಡಿಯೋ ಟ್ರೈಲರ್ ಕೊಡ್ತಾರೆ. ಒಳ್ಳೇದಾಗ್ಲಿ. ಈಗ ಹೇಳಿ, ನಿಮ್ದು ಒಂದು ಪ್ರಶ್ನೆ ಆನ್ಸರ್ ಮಾಡ್ತೀನಿ, ಮಾತಾಡಿ. ನಾನೀಗ ಸೆಕೆಂಡ್ PU ಮುಂದೆ ಏನ್ ಮಾಡ್ಬೇಕಾಗಿತ್ತು? ಮುಂದೆ ಓದ್ಬೇಕು. ಇಲ್ಲ, ಯಾವ ಫೀಲ್ಡ್ ಅಲ್ಲಿ ಹೋದ್ರೆ? ಸರಿ, ಆಯ್ತು. ಡೇಟ್ ಆಫ್ ಬರ್ತ್ ಹೇಳಿ. 25/7/2004. 25/7/2004. ಸಮಯ 5:25 ಬೆಳಗ್ಗೆ. ಪ್ಲೇಸ್ ಅಬ್ಬೆ ತುಮಕೂರು, ಯಾದಗಿರಿ ಡಿಸ್ಟ್ರಿಕ್ಟ್. ಯಾದಗಿರ? ತುಮಕೂರ? ಯಾದಗಿರಿ, ಕರ್ನಾಟಕ. ಓಕೆ, ನೋಡೋಣ. ಯಾದಗಿರಿ ಡಿಸ್ಟ್ರಿಕ್ಟ್. ಸರಿ, ಇವಾಗ 10th ಮುಗಿಸಿದ್ರಾ? ಸೆಕೆಂಡ್ PUC ಮುಗಿಸಿದ್ರಾ? ಇಲ್ಲ, ಫಸ್ಟ್ PU ಮುಗ್ದು ಸೆಕೆಂಡ್ PU. ಕಾಮರ್ಸ್ ತಗೊಂಡಿದ್ರಾ, ಸೈನ್ಸ್ ತಗೊಂಡಿದ್ರಾ? ಸೈನ್ಸ್ ತಗೊಂಡಿದ್ದೀನಿ. ರಾಹು 22ಕ್ಕೆ ಮುಗಿದೋಗುತ್ತೆ. ರಾಹು 4, 10, 12 ಪರವಾಗಿಲ್ಲ. ರಾಹು ಚೆನ್ನಾಗಿದೆ. ಗುರು ಕೂಡ ಚೆನ್ನಾಗಿದೆ. ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ಬಿಟ್ರೆ ಮೆಡಿಸಿನೇ ಮಾಡ್ಬಿಡ್ಬೋದಲ್ಲಮ್ಮ. ಮೆಡಿಕಲ್? ಹೌದು, ಸ್ವಲ್ಪ ಕಷ್ಟ. ಯಾಕಂದ್ರೆ 2 ಇದೆ, 5 ಇದೆ, 11 ಇದೆ. ನೀವು ಮಾತಾಡೋದು ಸ್ಲೋ ಇದ್ರೂ ಕೂಡ ನಿಮಗೆ ಸಕ್ಸಸ್ ರೇಟ್ ಸ್ವಲ್ಪ ಜಾಸ್ತಿ ಇದೆ. ಮತ್ತೆ ಟ್ರೈ ಮಾಡ್ಬಿಡಿ. ಇಲ್ಲಾಂದ್ರೆ ಅಟ್ಲೀಸ್ಟ್ ಆಯುರ್ವೇದ ಅಥವಾ ಅಟ್ಲೀಸ್ಟ್ ಡೆಂಟಲ್ 211 ಕಾಂಬಿನೇಷನ್ ಸ್ವಲ್ಪ ಟ್ರೈ ಮಾಡ್ಬಿಡಿ. ಈಗ ನೀವು ಬಯಾಲಜಿ ತಗೊಂಡಿದ್ದೀರಿ ಏನಾದ್ರು, ಅಥವಾ ಕಂಪ್ಯೂಟರ್ ಸೈನ್ಸ್? ಬಯಾಲಜಿನೇ ಮಾಡಿಮ್ಮ. ಅಥವಾ ಲೈಫ್ ಸೈನ್ಸಸ್ ಎಲ್ಲ ಚೆನ್ನಾಗಿದೆ. ಆ ಲೈನ್ಗೆ ಹೋಗಿ. ಆ ಲೈನ್ ಚೆನ್ನಾಗಿದೆ, ಅರ್ಥ ಆಯ್ತಾ? ಯಾಕಂದ್ರೆ ನೆಕ್ಸ್ಟ್ ಗುರುದಶ ಸ್ಟಾರ್ಟ್ ಆಗ್ಬಿಡುತ್ತೆ. ಗುರುದಶ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಇದೆ. ಸ್ವಲ್ಪ ಯಾವ್ದಾದ್ರು ಒಂದು ಮೆಡಿಕಲ್ ಲೈನ್ ಇರ್ತಕ್ಕಂಥದ್ದು ಸ್ವಲ್ಪ ಚೂಸ್ ಮಾಡಿ. ಅಥವಾ ನಿಮಗೆ ತೀರಾ ನಿಮಗೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂದ್ರೆ ಫಾರ್ಮಸಿಗಾರು ಹೋಗಿ. ಫಾರ್ಮಸಿ ಗೊತ್ತಲ್ವಾ? ಬಿ ಫಾರ್ಮಾರು ಕಡೇ ಪಕ್ಷದಲ್ಲಿ ಹೋಗ್ಬಿಡಿ ಒಂದ್ಸತಿ. ಅರ್ಥ ಆಯ್ತಲ್ಲ? ಸಕ್ಸಸ್ ಗ್ಯಾರಂಟಿ ಇದೆ. ಒಳ್ಳೇದಾಗ್ಲಿ. 6 ಮುಖದ ರುದ್ರಾಕ್ಷಿ ಹಾಕಿ ಒಂದು ಬಸರಾ ಪರ್ಲು ಹಾಕೊಳ್ಳಿ. ಒಳ್ಳೇದಾಗ್ಲಿ. ಕ್ಲಾಸಿಗೆ ಸೇರ್ಕೊಳ್ಳಿ ಇನ್ನೂ ಕ್ಲೀನ್ ಆಗಿ. ಯಾವ ಕಾಂಬಿನೇಷನ್ ಮೇಲೆ ಯಾವ ಲೈನ್ಗೆ ಹೋದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಾವು ತಿಳ್ಕೊಂಡಾದ್ಮೇಲೆ ಖಂಡಿತ ನಮಗೆ
ಈ ಒಂದು ಜ್ಯೋತಿಷ್ಯದಲ್ಲಿ ಸತ್ಯ ತಿಳಿಯುತ್ತೆ. ಅಕ್ಟೋಬರ್ 18ನೇ ತಾರೀಕು 87ನೇ ಬ್ಯಾಚು. ಕುಟುಂಬ ಸಮೇತರ ಕಲೀರಿ, ಭಯ ಪಡಬೇಡಿ. ಭಯ ಏನೂ ಇಲ್ಲ ಇದು ಕಲಿಯಕ್ಕೆ. ಕಲಿತೀವ 15 ದಿವಸ, ಅಯ್ಯೋ ಬೇಕಾದಷ್ಟು ಜನ ಹಿಂಗೆ ಹೇಳ್ತಾರೆ, ಬರ್ತಾರೆ, ಕಲಿತಾರೆ, ಆಮೇಲೆ ತಲೆ ಚೆಚ್ಕೋತಾರೆ ಅಷ್ಟೇ. ಇಷ್ಟೇನಾ ಅಂತಂತಾರೆ. ಇಷ್ಟೇ ನಾನು ಹೇಳ್ತಾ ಇದ್ದು, ಇಷ್ಟೇ, ಇದೇನು ಕಷ್ಟ ಇಲ್ಲ. ಆ್ಯಪ್ ಸೈಡ್ಗೆ ಇಟ್ಬಿಟ್ಟು ಮಾತಾಡ್ತಾ ಇದ್ದೀನಿ ನಾನು, ಆ್ಯಪ್ ಸೇರಿಸಿ ಮಾತಾಡ್ತಾ ಇಲ್ಲ, ಆ್ಯಪ್ನೇ ಸೈಡ್ಗೆ ಇಟ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಅಲ್ಟಿಮೇಟ್ ಆಗಿರೋ ಸಬ್ಜೆಕ್ಟು, ಈಸಿಯೆಸ್ಟ್ ಸಬ್ಜೆಕ್ಟು, ಮೋಸ್ಟ್ ಫ್ಯಾಸಿನೇಟಿಂಗ್ ಸಬ್ಜೆಕ್ಟು, ಎಂಜಾಯಬಲ್ ಸಬ್ಜೆಕ್ಟು, ಗ್ರಹಗಳ ಆಶೀರ್ವಾದ ಮಾಡ್ತಕ್ಕಂಥ ಸಬ್ಜೆಕ್ಟು, ಕಷ್ಟಗಳನ್ನು ತಿಳ್ಕೊಂಡು ಹೇಗೆ ಪರಿಹಾರ ಮಾಡ್ಕೊಳ್ತಕ್ಕಂಥ ಸಬ್ಜೆಕ್ಟು, ನೆಮ್ಮದಿಯಾಗಿರ್ತಕ್ಕಂಥ ಸಬ್ಜೆಕ್ಟು. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.